ಶುಭ ಮುಂಜಾನೆಯ ಭಾಗವತಕ್ಕೆ ಸ್ವಾಗತ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶುಭ ಮುಂಜಾನೆಯ ಜಪ ಯಜ್ಞ ಮತ್ತೆ ಶ್ರೀಮದ್ ಭಾಗವತಂ ಚರ್ಚೆಗೆ ಎಲ್ಲ ಜಪ ಮಾಡಿದಂತಹ ಎಲ್ಲ ಭಕ್ತಾದಿಗಳಿಗೂ ಹೊಂದಿಸುತ್ತಾ ಒಂದು ಸಣ್ಣ ಕೀರ್ತನದೊಂದಿಗೆ ಈ ದಿನದ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ. ಯಶೋದಾನಂದನ ಬ್ರಜ ಜನ ರಂಜನ, ಯಶೋದಾನಂದನ ಬ್ರಜ ಜನ ರಂಜನ, ಯಮುನಾ ತೀರವನಚಾರಿ, ಯಮುನಾ ತೀರವನಚಾರಿ. ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಗೋವಿಂದ ಜಯ ಜಯ ಗೋಪಾಲ ಜಯ ಜಯ, ರಾಧಾ ರಮಣ ಹರಿ ಗೋವಿಂದ ಜಯ ಜಯ. ಗೋವಿಂದ ಜಯ ಜಯ ಗೋಪಾಲ ಜಯ ಜಯ, ರಾಧಾ ರಮಣ ಹರಿ ಗೋವಿಂದ ಜಯ. ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ ರಾಮ ಹರಿ ಹರಿ. ಪ್ರಭುಪದ ಜಯ ಪ್ರಭುಪದ, ಪ್ರಭುಪದ ಜಯ ಪ್ರಭುಪದ. ಜಯ ಗುರುದೇವಾ ಜಯ ಗುರುದೇವಾ, ಗುರುದೇವಾ ಜಯ ಗುರುದೇವಾ. ನಿತ್ಯ ಗೌರ ಹರಿ ಬೋಲ್ ಹರಿ ಬೋಲ್, ಹರಿ ಬೋಲ್ ನಿತ್ಯ ಗೌರ ಹರಿ ಬೋಲ್, ನಿತ್ಯ ಗೌರ ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್ ನಿತ್ಯ ಗೌರ ಹರಿ ಬೋಲ್. ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್, ನಿತ್ಯ ಗೌರ ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್ ನಿತ್ಯ ಗೌರ ಹರಿ ಹರಿ ಬೋಲ್. ಶ್ರೀಲ ಪ್ರಭುಪಾದ ಕಿ ಜೈ. ಕುಚ್ ಭಗವಾನ್ ಗುರು ಮಹಾರಾಜ್ ಅನಂತ ಕೋಟಿ ವೈಷ್ಣವರೊಂದಿ ಕಿ ಜೈ. ಹರೇ ಕೃಷ್ಣ. ಸೌಂಡ್ ಎಲ್ಲರಿಗೂ ಇದೆಯಾ? ಓಕೆ. ಹರೇ ಕೃಷ್ಣ ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಯಾರಾದ್ರು ಕನ್ಫರ್ಮ್ ಮಾಡ್ತೀರಾ ಪ್ಲೀಸ್? ಹೌದು ಪ್ರಭು, ಕೇಳಿಸ್ತಿದೆ. ಥ್ಯಾಂಕ್ ಯು ಮಾತಾಜಿ. ಓಕೆ, ನಾವು ಈಗ ಈ ದಿನದ ಶ್ರೀಮದ್ ಭಾಗವತಂಗೆ ಚರ್ಚೆಗೆ ಮುಂದುವರೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ನನಗೆ ಕೊಟ್ಟಿರುವಂತ ಶ್ಲೋಕ ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 12 ಶ್ಲೋಕ 12. 1, 12, 12. ತಥಾ ಸರ್ವಗುಣೋದರ್ಕೆ ಸಾನುಕೂಲಾಗ್ರಹೋದಯೇ, ಭಜೆ ವಂಶಧರಃ ಪಾಂಡೋ ಭೂರ್ಯಾ ಪಾಂಡೂರಿ ವೌಜಸಾ. ತಥಾ ಸರ್ವಗುಣೋದರ್ಕೆ ಸಾನುಕೂಲಾಗ್ರಹೋದಯೇ, ಭಗ್ನೇ ವಂಶಧರಃ ಪಾಂಡೋ ಭೂರ್ಯಾ ಪಾಂಡೂರಿ ವೌಜಸಾ. ತಥಾ ಸರ್ವಗುಣೋದರ್ಕೆ ಸಾನುಕೂಲಾಗ್ರಹೋದಯೇ, ಜಗ್ನೇ ವಂಶಧರಃ ಪಾಂಡೋ ಭೂರ್ಯಾ ಪಾಂಡೂರಿ ವೌಜಸಾ. ಪದದಿಂದ ಪದ. ತಥಾ ಅನಂತರ, ಸರ್ವ ಎಲ್ಲ, ಗುಣ ಶುಭ ಸೂಚನೆಗಳು, ಉದರ್ಕೆ ಕ್ರಮವಾಗಿ ಬೆಳೆಯಲು, ಸಾನುಕೂಲ ಎಲ್ಲ ಅನುಕೂಲಕರವಾದ, ಗ್ರಹೋದಯೇ ಗ್ರಹಗಳ ಸಮೂಹದ ಪ್ರಭಾವವಿರುವಾಗ, ಜಗ್ನೆ ಜನಿಸಿದನು, ವಂಶಧರಃ ವಂಶವನ್ನು ಬೆಳೆಸುವವನು, ಪಾಂಡು ಪಾಂಡುವಿನ, ಭೂಯಃ ಮತ್ತೆ, ಪಾಂಡು ಇವ ಪಾಂಡುವಿನಂತೆಯೇ, ಓಜಸ ಪರಾಕ್ರಮದಿಂದ.
ಅನುವಾದ ಮತ್ತೆ ಭಾವಾರ್ಥ ಶ್ರೀಲ ಪ್ರಭುಪಾದ ಪರಮಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಬಳಿಕ ಗ್ರಹಗತಿಗಳ ಮೈತ್ರಿಯು ಏರ್ಪಟ್ಟು ಶುಭಸೂಚನೆಗಳು ಮೂಡಿದವು. ಆಗ ಪಾಂಡುವಿನಂತೆಯೇ ತೇಜಸ್ವಿಯಾಗಿರುವ ಪಾಂಡುವಿನ ಉತ್ತರಾಧಿಕಾರಿಯು ಹುಟ್ಟಿದನು. ಭಾವಾರ್ಥ: ಜೀವಿಯ ಮೇಲೆ ಪ್ರಭಾವ ಬೀರುವ ಜ್ಯೋತಿಷ್ಯ ಲಕ್ಷಣಗಳು ಕಾಲ್ಪನಿಕವಲ್ಲ. ಶ್ರೀಮದ್ ಭಾಗವತದಲ್ಲಿ ದೃಢಪಟ್ಟಿರುವಂತೆ ಅವು ವಾಸ್ತವಿಕ ಸಂಗತಿಗಳು. ಪ್ರಜೆಯು ರಾಜ್ಯದ ನಿಯಮಕ್ಕೆ ಒಳಪಟ್ಟಿರುವಂತೆ ಪ್ರತಿಯೊಬ್ಬ ಜೀವಿಯು ಪ್ರತಿಕ್ಷಣವೂ ಪ್ರಕೃತಿ ನಿಯಮಗಳಿಂದ ನಿಯಂತ್ರಿತನು. ರಾಜ್ಯ ಕಾಯ್ದೆಗಳು ಕಾಣುವ ರೀತಿಯಲ್ಲಿ ಸ್ಥೂಲವಾಗಿ ಆಚರಿಸತಕ್ಕವು. ಆದರೆ ಭೌತಿಕ ಪ್ರಕೃತಿ ನಿಯಮಗಳು ಸೂಕ್ಷ್ಮವಾಗಿರುವುದರಿಂದ ಸ್ಥೂಲ ತಿಳುವಳಿಕೆಗೆ ಗೋಚರವಾಗುವ ರೀತಿಯಲ್ಲಿ ಅನುಭವಕ್ಕೆ ಬರುವಂತವಲ್ಲ. ಭಗವದ್ಗೀತೆ 3.9 ಹೇಳಿರುವಂತೆ ಜೀವನದ ಪ್ರತಿಯೊಂದು ಕ್ರಿಯೆಗೂ ನಮ್ಮನ್ನು ಪ್ರತಿಬಂಧಿಸುವ ಪ್ರಕ್ರಿಯೆ ಇರುತ್ತದೆ. ಆದರೆ ಯಜ್ಞ ವಿಷ್ಣುವಿನ ಉದ್ದೇಶದಿಂದ ಕ್ರಿಯೆ ಮಾಡುವವರಿಗೆ ಪ್ರತಿಕ್ರಿಯೆಗಳಿಂದ ಬಂಧನ ಏರ್ಪಡುವುದಿಲ್ಲ. ನಮ್ಮ ಕ್ರಿಯೆಗಳು ಭಗವಂತನ ದೂತರಾದ ಮೇಲಾಧಿಕಾರಿಗಳಿಂದ ವಿಧೇಯಕವಾಗಿರುತ್ತವೆ. ಹೀಗೆ ನಮ್ಮ ಕರ್ಮಗಳಿಗನುಸಾರವಾಗಿ ನಮ್ಮ ದೇಹಗಳು ಇತ್ಯರ್ಥವಾಗುತ್ತವೆ. ಪ್ರಕೃತಿ ನಿಯಮವು ಎಷ್ಟು ಸೂಕ್ಷ್ಮವೆಂದರೆ ನಮ್ಮ ದೇಹದ ಪ್ರತಿ ಭಾಗವು ಆಯಾಯ ನಕ್ಷತ್ರಗಳಿಂದ ಪ್ರಭಾವಿತವಾಗಿರುತ್ತದೆ. ಜೀವಿಯು ಅಂತಹ ಜ್ಯೋತಿಷ್ಯ ಪ್ರಭಾವದ ಲೆಕ್ಕಾಚಾರದಿಂದ ತನ್ನ ಬಂಧನದ ಅವಧಿಯನ್ನು ಪೂರೈಸಲು ತನ್ನ ಕ್ರಿಯಾ ಶರೀರವನ್ನು ಪಡೆಯುತ್ತಾನೆ. ಆದ್ದರಿಂದ ಮನುಷ್ಯನೊಬ್ಬನ ಭವಿಷ್ಯವು ಅವನ ಜನನ ಕಾಲದ ಗ್ರಹಕೂಟದಿಂದ ನಿರ್ಧರಿತವಾಗಿರುತ್ತದೆ ಮತ್ತು ಅವನ ನಿಜ ಜಾತಕವನ್ನು ಜ್ಯೋತಿಷ್ಯ ವಿದ್ವಾಂಸನು ಸಿದ್ಧಗೊಳಿಸುತ್ತಾನೆ. ಇದೊಂದು ಮಹತ್ತರ ವಿಜ್ಞಾನದ ದುರುಪಯೋಗದಿಂದ ಅದು ನಿರುಪಯುಕ್ತವಾಗುವುದಿಲ್ಲ. ಪರೀಕ್ಷಿತ ಮಹಾರಾಜನಾಗಲಿ ಅಥವಾ ದೇವತಮ ಪರಮ ಪುರುಷನೇ ಆಗಲಿ ಅಂತಹ ನಿರ್ದಿಷ್ಟ ಶುಭ ನಕ್ಷತ್ರಗಳ ಯೋಗವಿದ್ದಾಗ ಅವತರಿಸುತ್ತಾರೆ ಮತ್ತು ಈ ರೀತಿಯಲ್ಲಿ ಜನ್ಮ ತಳೆದ ದೇಹದ ಮೇಲೆ ಶುಭ ಮುಹೂರ್ತವು ಪರಿಣಾಮ ಬೀರುತ್ತವೆ. ಈ ಭೌತಿಕ ಜಗತ್ತಿನಲ್ಲಿ ಅತ್ಯಂತ ಶುಭ ನಕ್ಷತ್ರ ಯೋಗವು ಭಗವಂತನು ಅವತರಿಸುವಾಗ ಒದಗುತ್ತದೆ ಮತ್ತು ಇದನ್ನು ವಿಶೇಷವಾಗಿ ಜಯಂತಿ ಎಂದು ಕರೆಯುತ್ತಾರೆ. ಈ ಪದವನ್ನು ಇತರ ಉದ್ದೇಶಗಳಿಗಾಗಿ ದುರುಪಯೋಗ ಮಾಡಕೂಡದು. ಪರೀಕ್ಷಿತ ಮಹಾರಾಜನು ಕೇವಲ ಮಹಾಕ್ಷತ್ರಿಯ ಸಾಮ್ರಾಟ ಮಾತ್ರವೇ ಅಲ್ಲ, ಮಹಾಭಕ್ತನೂ ಆಗಿದ್ದ. ಆದ್ದರಿಂದ ಅವನು ಕೆಟ್ಟ ಮುಹೂರ್ತದಲ್ಲಿ ಜನ್ಮ ತಾಳಿರಲಾರನು. ಗೌರವಾನ್ವಿತ ವ್ಯಕ್ತಿಯನ್ನು ಬರಮಾಡಿಕೊಳ್ಳಲು ಯೋಗ್ಯವಾದ ಸ್ಥಳ ಮತ್ತು ಸಮಯವನ್ನು ಆರಿಸುತ್ತಾರೆ. ಹಾಗೆಯೇ ಪರಮಪ್ರಭುವಿನಿಂದ ವಿಶೇಷವಾಗಿ ರಕ್ಷಿತನಾದ ಮಹಾರಾಜ ಪರೀಕ್ಷಿತನಂತಹ ಮಹಾತಿಶಯ ವ್ಯಕ್ತಿಯನ್ನು ಭೂಮಿಗೆ ಬರಮಾಡಿಕೊಳ್ಳಲು ಎಲ್ಲ ಶುಭ ನಕ್ಷತ್ರಗಳು ಸೇರಿದಂತೆ ರಾಜನ ಮೇಲೆ ಪ್ರಭಾವ ಬೀರುವ ಯೋಗ್ಯ ಗಳಿಗೆಯನ್ನು ಆಯ್ಕೆ ಮಾಡಲಾಯಿತು. ಹೀಗೆ ಅವನು ಶ್ರೀಮದ್ ಭಾಗವತದ ಮಹಾನಾಯಕನಾಗಿ ಪ್ರಸಿದ್ಧಿ ಹೊಂದಲು ಜನ್ಮವೆತ್ತಿದನು. ಈ ಜ್ಯೋತಿಷ್ಯ ಪ್ರಭಾವದ ಯೋಗ್ಯ ಏರ್ಪಾಡು ಎಂದೂ ಮಾನವನ ಇಚ್ಛಾ ರೀತಿಯದಲ್ಲ. ಅದು ಪರಮಪ್ರಭುವಿನ ಕಾರ್ಯಭಾರದ ಸುವ್ಯವಸ್ಥೆ ಏರ್ಪಾಡು. ಈ ಏರ್ಪಾಡು ಮಾತ್ರ ಜೀವಿಯ ಪುಣ್ಯಕರ್ಮ ಅಥವಾ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಮಾಡದಂತಹುದು ಆಗಿರುತ್ತದೆ. ಜೀವಿಯು ಆಚರಿಸುವ ಸತ್ಕರ್ಮಗಳ ಮಹತ್ವವು ಇಲ್ಲಿದೆ. ಸತ್ಕರ್ಮ ಫಲ ಮಾತ್ರದಿಂದಲೇ ಒಬ್ಬನಿಗೆ ಉತ್ತಮ ಸಂಪತ್ತು, ಒಳ್ಳೆ ವಿದ್ಯೆ, ಸುಂದರ ರೂಪ ಲಭ್ಯವಾಗುತ್ತವೆ. ಸನಾತನ ಧರ್ಮ ಪದ್ಧತಿಯ ಮನುಷ್ಯನ ನಿತ್ಯ ಕಾರ್ಯ ಸಂಸ್ಕಾರಗಳು ಉತ್ತಮ ಗ್ರಹಗತಿಗಳ ಅನುಕೂಲವನ್ನು ಪಡೆಯುವಂತಹ ವಾತಾವರಣದ ಸೃಷ್ಟಿಗೆ ಅತ್ಯಂತ ಸೂಕ್ತ. ಆದ್ದರಿಂದಲೇ ಗರ್ಭಧಾನ ಸಂಸ್ಕಾರವು ಅಥವಾ ಉತ್ತಮ ವರ್ಣದವರಿಗೆ ವಿಹಿತವಾದ ಪ್ರಥಮ ಬೀಜ ಪ್ರದಾನದ ಶುದ್ಧಿ ಸಂಸ್ಕಾರವು ಉತ್ತಮ. ಬುದ್ಧಿವಂತ ಮತ್ತು ಬುದ್ಧಿಶಾಲಿ ವರ್ಗಗಳ ಮನುಷ್ಯರನ್ನು ಮಾನವ ಸಮಾಜಕ್ಕೆ ಬರಮಾಡಿಕೊಳ್ಳುವ ಎಲ್ಲಾ ಸತ್ಕರ್ಮಗಳ ಪ್ರಾರಂಭ ಒಳ್ಳೆಯ ಹಾಗೂ ಬುದ್ಧಿವಂತ ಜನತೆಯಿಂದ ಮಾತ್ರ ಜಗತ್ತಿನಲ್ಲಿ ಶಾಂತಿ ಮತ್ತು ಸಮೃದ್ಧಿಗಳು ಸಾಧ್ಯ. ಕಾಮಾಸಕ್ತಿಯುಳ್ಳ ಅನಪೇಕ್ಷಿತ ಅವಿವೇಕ ಸಂತಾನದಿಂದ ಕೇವಲ ನರಕ ಮತ್ತೆ ವಿಕ್ಷೋಭೆ ಉಂಟಾಗುತ್ತದೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುಂ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ
ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂಕಿತಂ ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಉಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಛಾ ಕಲ್ಪತರುಗಸ್ಯ ಕೃಪಾ ಸಿಂಧು ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಾಮಿನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ ನಮೋ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿ ನಾಮಿನೆ ನಮೋ ಆಚಾರ್ಯ ಪಾದಾಯ ನಿತ್ಯಾಯ ಕೃಪದಾಯಿನಿ ಕೂರಕದಾಮದಾಯ ನಕರಕಾಮಧಾರಿಣಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಶ್ಲೋಕವನ್ನು ಓದಿ ಅನುವಾದವನ್ನು ಓದಿ ನಾವು ಈ ದಿನದ ಚರ್ಚೆನ ಶುರು ಮಾಡೋಣ. ತಥಾ ಸರ್ವಜ್ಞೋದರ್ಕೆ ಸಾನುಕೂಲಾಗ್ರಹೋದಯೇ ಜಗ್ನೇ ವಂಶದಃ ಪಾಂಡೋ ಭೂರ್ಯ ಪಾಂಡೂರಿ ಓಜಸಾ. ಬಳಿಕ ಗ್ರಹಗತಿಗಳ ಮೈತ್ರಿಯು ಏರ್ಪಟ್ಟು ಶುಭ ಸೂಚನೆಗಳು ಮೂಡಿದವು. ಆಗ ಪಾಂಡುವಿನಂತೆಯೇ ತೇಜಸ್ವಿ ಆಗಿರುವ ಪಾಂಡುವಿನ ಉತ್ತರಾಧಿಕಾರಿಯು ಹುಟ್ಟಿದನು. ಹರೇ ಕೃಷ್ಣ. ನಾವು ಈ ಭಾಗವತವನ್ನ ಸಿರೀಸ್ ಏನು ನಾವು ಪ್ರತಿದಿನ ಈ ಭಾಗವತ ಅಧ್ಯಯನ ಅಥವಾ ಏನು ಶ್ಲೋಕಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ನಾವಿವಾಗ ಚಕ್ರವರ್ತಿ ಪರೀಕ್ಷಿತನ ಜನನ, ಪರೀಕ್ಷಿತ ಮಹಾರಾಜರ ಜನನದ ಬಗ್ಗೆ ನಾವು ತಿಳಿಸ್ಕೊಳ್ತಾ ಇದ್ದೀವಿ. ಹೇಗೆ ಉತ್ತರ ಮಾತಾ ಕೃಷ್ಣನ ಬೇಡ್ಕೊಳ್ತಾರೆ. ಆಗ ಕೃಷ್ಣ ಒಂದು ಸಣ್ಣ ಅಂದ್ರೆ ಹೆಬ್ಬೆಟ್ಟಿನ ಗಾತ್ರದಲ್ಲಿ ಉತ್ತರೆ ಗರ್ಭದಲ್ಲಿ ಹೋಗಿ ಪರೀಕ್ಷಿತನನ್ನ ಕಾಪಾಡ್ತಾರೆ. ಅದನ್ನ ನಾವು ಇಂದಿನ ಶ್ಲೋಕಗಳಲ್ಲಿ ನಾವು ಚರ್ಚೆ ಮಾಡಿದೀವಿ, ಮತ್ತೆ ಅರ್ಥ ಮಾಡ್ಕೊಂಡಿದ್ದೀವಿ. ಇವತ್ತು ಏನು ಹೇಳ್ತಾ ಇದ್ದಾರೆ, ಪರೀಕ್ಷಿತ ಮಹಾರಾಜ ಅವರ ಜನನ ಆಗುವಾಗ ಹೇಗೆ ಈ ಗ್ರಹಗತಿಗಳು ಎಲ್ಲ ಶುಭ ಸೂಚನೆಗಳು ಮೂಡಿದವು ಅಂತ ಹೇಳ್ತಾರೆ. ಅಂದ್ರೆ ನಾವ್ ಇಲ್ಲೇನು ಅರ್ಥ ಮಾಡ್ಕೋಬೇಕಂದ್ರೆ, ಯಾರೇ ದೊಡ್ಡ ಭಕ್ತರು ಅಥವಾ ಭಗವಂತ ಈ ಭೌತಿಕ ಜಗತ್ತಿನಲ್ಲಿ ಅಪಿಯರೆನ್ಸ್ ಆದಾಗ, ಅಂದ್ರೆ ಅವರ ಜನ್ಮವಾದ ಆದಾಗ ಅಥವಾ ಈ ಅವತಾರವಾದಾಗ ಹೇಗೆ ಗ್ರಹಗತಿಗಳು ತಮಗೆ ತಾವೇ ಸರಿ ಹೊಂದಿಸಿಕೊಳ್ತವೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬಹುದು. ಈ ಭವಿಷ್ಯ ಶಾಸ್ತ್ರ ಏನಿದೆ, ಪ್ರತಿಯೊಬ್ಬ ಮನುಷ್ಯನ ಭೂತಕಾಲ, ವರ್ತಮಾನ ಕಾಲ ಮತ್ತೆ ಭವಿಷ್ಯತ್ ಕಾಲದ ಬಗ್ಗೆ ತಿಳಿಸ್ಕೊಡುತ್ತೆ. ಮತ್ತು ಇದು ಎಲ್ಲಾ ವೇದಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಏನು ನಾವು ಈ ಭವಿಷ್ಯತ್ತು ಅಂತ ಹೇಳ್ತೀವಿ, ಈ ಅಸ್ಟ್ರಾಲಜಿ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ, ಈ ಅಸ್ಟ್ರಾಲಜಿ ಅನ್ನೋದು ನಮ್ಗೆ ನಾವು ಬೆಳಗ್ಗೆನೆ ಟಿವಿ ನೋಡೋರ್ಗೆ ಗೊತ್ತಾಗುತ್ತೆ ಇವತ್ತಿನ ಭವಿಷ್ಯ ಅಂತ ಹೇಳ್ತಾರೆ. ಅದ್ರಲ್ಲಿ ಎಷ್ಟು ನಿಜನೋ ಎಷ್ಟು ಸುಳ್ಳೋ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಆಗಿನ ಕಾಲದಲ್ಲಿ ಹೇಳುವಂತ ಭವಿಷ್ಯ ಏನಿದ್ರು ಅಷ್ಟು ವೇದಗಳ ಪ್ರಕಾರ, ವೇದಗಳನ್ನು ಚರ್ಚೆ ಮಾಡಿ ಅಥವಾ ವೇದಗಳನ್ನು ತಿಳಿದುಕೊಂಡು ಅವರು ಭವಿಷ್ಯವನ್ನು ನುಡಿಸ್ತಾ ಇದ್ರು. ಅದ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಾಗ್ಬೇಕಂದ್ರೆ ಈ ಓಲ್ಡನ್ ಟೆಂಪಲ್ಸ್, ಹಳೆಯ ದೇವಸ್ಥಾನಗಳು ಏನಿದಾವೆ ಅಲ್ಲಿ ಹೋದ್ರೆ ಅಲ್ಲಿರುವಂತ ಗೋಡೆಗಳಲ್ಲಿ ಏನು ಈ ಚಿತ್ರಗಳು ಅವೆಲ್ಲ ಹಾಕಿದ್ದಾರೆ. ಈ ಕೆಲವೊಂದು ಅಸ್ಟ್ರಾಲಜಿ ಕೂಡ ಚಿತ್ರಗಳು ಹಾಕಿದ್ದಾರೆ. ನಾನು ಒಂದು ರೀಸೆಂಟ್ ಆಗಿ ಕೇಳ್ತಾ ಇದ್ದೆ, ಏನಂತ ಹೇಳಿದ್ರೆ, ಒಂದು ನಾರ್ತ್ ಸೈಡ್ ಅಲ್ಲೂ ಅಥವಾ ಇಲ್ಲಿ ಅಂತ ಪ್ಲೇಸ್ ಸರಿ ಗೊತ್ತಿಲ್ಲ, ಅಲ್ಲಿ ಒಂದು
ಸಮುದ್ರದ ತೀರದಲ್ಲಿ ಒಂದು ಬಾಣ ತೋರಿಸಿ, ಒಂದು ಬಾಣ ಮುಖವಾಗಿ ತೋರಿಸಿ ಸಮುದ್ರದ ತೀರದಲ್ಲಿ ಅದು ಹೇಳುತ್ತೆ, ಇಷ್ಟು ದೂರ ಬರೇ ನೀರೇ ಇದೆ ಅಂತ. ಅಂದ್ರೆ ಅದು ಮುಂದೆ ಏನು ಇಲ್ಲ, ಬರೇ ನೀರೇ ಇದೆ ಅಂತ ಹೇಳ್ತಾರೆ. ಅದು ಈ ವಿಜ್ಞಾನಿಗಳು ನೋಡ್ಬಿಟ್ಟು ಅದು ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಅದನ್ನ ಸ್ಥಾಪನೆ ಮಾಡಿರೋದದು. ಆ ಬಾಣದ ಮುಖಾಂತರ ಆ ದಿಕ್ಕನ್ನ ತೋರಿಸ್ತಾ ಇರೋದು. ಇಷ್ಟು ಗಜಗಳು, ಎಷ್ಟು ದೂರವರೆಗೂ ನೀರೇ ಇದೆ ಅಂತ ಹೇಳ್ತಾರೆ. ಅದು ವಿಜ್ಞಾನಿಗಳೆಲ್ಲ ನೋಡಿ ಇದು ಮಾಡಿದಾಗ ಅದು ಒಂದು ಕಕ್ಷೆಯಾಗಿತ್ತು, ಭೂಮಿಯ ಮೇಲಿರುವಂತಹ ಒಂದು ಕಕ್ಷೆಯಾಗಿತ್ತು. ಆ ಕಕ್ಷೆ ಏನಿದೆ ಅಂತ ಹೇಳಿದ್ರೆ ಅಷ್ಟು ದೂರವರೆಗೂ ನೀರೇ ಇದೆ, ಅದ್ರ ಮೇಲೆ ಭೂಮಿನೇ ಇಲ್ಲ ಅಂತ ತೋರಿಸ್ಕೊಡ್ತಾ ಇತ್ತು. ಆದ್ರಿಂದ ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ, ನಮ್ಮ ಹಳೆಯ ಭವಿಷ್ಯತ್ತು ಏನು ಭವಿಷ್ಯವನ್ನು ನುಡಿತಾರೆ, ಅಥವಾ ಈ ವಿಜ್ಞಾನಿಗಳಿದ್ರು, ನಮ್ಮ ಆಚಾರ್ಯರು ಇದ್ರು, ಅವರು ಕೊಟ್ಟಂತಹ ಈ ಏನು ಇನ್ಫಾರ್ಮೇಶನ್ಸ್ ಇದಾವೆ, ಅವು ಖಚಿತವಾಗಿರ್ತವೆ. ಯಾಕಂದ್ರೆ ಅವರು ವೇದಗಳ ಪ್ರಕಾರ, ಈ ತಪಸ್ಸನ್ನು ಆಚರಿಸಿ ವೇದಗಳ ಪ್ರಕಾರ, ಹೇಗೆ ನಮ್ಮ ಕೃಷ್ಣ ಹೇಳ್ತಾರೆ 15ನೇ ಶ್ಲೋಕದಲ್ಲಿ, ಸರ್ವಸಚ್ಚಾಹಂ ಹೃದಯ ಸನ್ನಿವೇಷ್ಟು, ಎಲ್ಲ ವೇದಗಳಿಗೂ ನಾನೇ ಕಾರಣ, ವೇದಗಳನ್ನು ಹುಟ್ಟಿಸಿರುವ ನಾನೇ, ಎಲ್ಲ ವೇದಗಳಿಂದ ತಿಳಿದುಕೊಳ್ಳಿರುವಂತವನು ನಾನೇ ಅಂತ ಹೇಳ್ತಾರೆ. ಅದೇ ರೀತಿ ಭಗವಂತನನ್ನು ತಪಸ್ಸು ಮಾಡಿ ಅಥವಾ ಮೆಡಿಟೇಷನ್ ಮಾಡಿ ಅವರು ಈ ಏನು ಗ್ರಹಗತಿಗಳ ಬಗ್ಗೆ ಹೇಳಿದ್ದಾರೆ, ಅದನ್ನ ನಾವು ನೋಡ್ಬೋದು. ಆದ್ರೆ ಇವಾಗಿನ ಟಿವಿಗಳಲ್ಲಿ ಹೇಳುವಂತಹ ಇಂಥವ್ರು ಇಷ್ಟ ಪ್ಲೇಸ್ ಅಲ್ಲಿ ಹುಟ್ಟಿದ್ರೆ ಈ ರೀತಿ ಆಗ್ತಾರೆ, ಅದೆಲ್ಲ ಸುಳ್ಳು. ನಾವು ಇನ್ನೊಂದು ಕೂಡ ಪ್ರಭುಪಾದರು ಯಾವಾಗೂ ಹೇಳ್ತಾ ಇರ್ತಾರೆ, ಭಕ್ತರು ಏನು ಅವರ ಜಪ ತಪ ಮತ್ತೆ ಪೂಜಾ ಕಾರ್ಯಗಳು, ದೇವರ ಸೇವೆಗಳಲ್ಲಿ ತೊಡಸ್ಕೊಳ್ತಾ ಇರ್ತಾರೋ, ಮತ್ತೆ ಕೀರ್ತನೆಯಲ್ಲಿ ಅವರು ಚಪ್ಪಾಳೆಯನ್ನು ತಡ್ತಾ ಇರ್ತಾರೋ, ಅವರ ಹಸ್ತರೇಖೆಗಳು ಕೂಡ ಚೇಂಜ್ ಆಗ್ತವೆ. ಪ್ರಭುಪಾದರು ಅದನ್ನ ಹೇಳಿದರೆ, ಮತ್ತೆ ಅದೇ ರೀತಿ ನಡೀತಾ ಇದೆ ಕೂಡ. ನಾವು ಯಾವಾಗ ನಮ್ಮ ಭೌತಿಕವಾದ ಕಾರ್ಯಗಳನ್ನು ಸ್ವಲ್ಪ ಬದಿಗಿಟ್ಟು ನಾವು ಯಾವ ಭಗವಂತನ ಸೇವೆಯಲ್ಲಿ, ದೇವರ ಸೇವೆಯಲ್ಲಿ ತೋರಿಸ್ಕೊಳ್ತೀವೋ, ಮತ್ತೆ ಕೀರ್ತನೆಯಲ್ಲಿ ದೇವಸ್ಥಾನಕ್ಕೆ ಹೋದಾಗ ಆ ಸಂಕೀರ್ತನೆ ಏನ್ ನಡೆಯುತ್ತೆ, ಅವಾಗ ಅಲ್ಲಿ ಕುತ್ಕೊಂಡು ಚಪ್ಪಾಳೆಯನ್ನು ತಟ್ತಾ ನಾವು ಆ ಹರಿನಾಮವನ್ನು ಯಾವಾಗ ಮಾಡ್ತಾ ಇರ್ತೀವೋ, ನಮ್ಮಲ್ಲಿರುವಂತಹ ಈ ಹಸ್ತರೇಖೆಗಳು ಕೂಡ ಚೇಂಜ್ ಆಗ್ತವೆ, ಮತ್ತೆ ನಮ್ಗೆ ಒಳ್ಳೆಯ ಗುಣಗಳು ಬರ್ತವೆ ಅಂತ ಹೇಳ್ತವೆ. ಇಲ್ಲಿ ನಾವು ಇದ್ರ ಬಗ್ಗೆ, ನಾವು ಗ್ರಹಗತಿಗಳ ಬಗ್ಗೆ ನಾನು ಒಂದು ಲೆಕ್ಚರ್ ಕೇಳ್ತಾ ಇದ್ದೆ. ಅದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಒಂದು ವಿಶ್ವ ನಾವು ಏನು ವಾಸ ಮಾಡ್ತಿದ್ದೀವಿ, ಅದು ಭಗವಂತನ ಸೃಷ್ಟಿಯಲ್ಲಿ ಅತಿ ಸಣ್ಣದಂತ ಭಾಗ, ಒಂದು ತುಂಬಾ ಸಣ್ಣವಾದ ಭಾಗ. ಇದೇ ರೀತಿ ಅನಂತ ಕೋಟಿ ಬ್ರಹ್ಮಾಂಡಗಳು ಈ ಜಗತ್ತಿನಲ್ಲಿದ್ದಾವೆ. ನಮ್ಗೆ ತಿಳಿದಿದೆ, ನಾವು ಈ ಅಸ್ಟ್ರಾಲಜಿ ಪ್ರಕಾರ ಅಥವಾ ಈ ವಿಜ್ಞಾನವನ್ನು ನೋಡಿದಾಗ ಕೂಡ, ಈ ಭೌತಿಕ ವಿಜ್ಞಾನವನ್ನು ನೋಡಿದಾಗ ಕೂಡ ಈ ವಿಶ್ವದಲ್ಲಿ ತುಂಬಾ ನಕ್ಷತ್ರ ಪುಂಜಗಳು ಇದಾವೆ ಅಂತ ಹೇಳ್ತಾರೆ. ಮತ್ತೆ ಈ ಗ್ರಹಗಳು, ತುಂಬಾ ಬೇರೆ ಬೇರೆಯಾದ ಗ್ರಹಗಳು ಇದಾವೆ. ಅದು ನಮ್ಮ ಈ ವಿಶ್ವ ಏನಿದೆ, ನಮ್ಮ ಭೂಮಿ ಏನಿದೆ, ಅದು ಈ ಭಗವಂತ ಸೃಷ್ಟಿ ಮಾಡುವಂತಹ ಅತಿ ಸಣ್ಣದಾದ ಭಾಗ ಅಂತ ಹೇಳ್ತಾರೆ. ಈ ವಿಶ್ವದಲ್ಲಿ ಈ ಒಂದು ಬ್ರಹ್ಮಾಂಡಕ್ಕಿಂತ ಭಿನ್ನವಾಗಿ ತುಂಬಾ 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 ಬೇರೆ ಬೇರೆ ರೀತಿಯಾದ ಬ್ರಹ್ಮಾಂಡಗಳು ಕೂಡ ಇದಾವೆ. ಶ್ರೀಲ ಭಕ್ತಿ ಸಿದ್ಧಾಂತ ಠಾಕೂರರವರು ಏನಿದ್ ಮಾಡಿದ್ರೆ, ಈ ಒಂದು ವಿಜ್ಞಾನವನ್ನು ಅನೇಕ ಶಾಸ್ತ್ರಗಳಿಂದ ತೆಗೆದುಕೊಂಡು, ಅಂದ್ರೆ ಬೇರೆ 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 ಶಾಸ್ತ್ರಗಳನ್ನು ತೆಗೆದುಕೊಂಡು ಅವರು ಅದನ್ನ ಸ್ಟಡಿ ಮಾಡಿ ಸೂರ್ಯ ಸಿದ್ಧಾಂತ ಅನ್ನೋ ಗ್ರಂಥವನ್ನು ಕೂಡ ರಚನೆ ಮಾಡಿದ್ದಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಅವರು ಏನು ಲಯನ್ ಗುರು ಅಂತ ಹೇಳ್ತಾ ಇದ್ರು. ಅವರು ಅಷ್ಟು ವೇದಗಳಲ್ಲಿ ಅಥವಾ ಈ ಭಕ್ತಿ ಜ್ಞಾನದಲ್ಲಿ ಒಂದು ರೀತಿಯ ಸಿಂಹ ಅವತಾರ ಅಂತ ಹೇಳ್ತಾರೆ ಅವರು ಏನು ಎಲ್ಲ ಈ ವಿಜ್ಞಾನದ ಬಗ್ಗೆ ಅನೇಕ ಶಾಸ್ತ್ರಗಳನ್ನ ತೆಗೆದುಕೊಂಡು ಸೂರ್ಯ ಸಿದ್ಧಾಂತ ಅನ್ನೋ ಗ್ರಂಥವನ್ನು ಕೂಡ ರಚನೆ ಮಾಡಿದ್ದಾರೆ. ಈ ಪುರಾಣ, ಮಹಾಭಾರತ, ರಾಮಾಯಣ ಇವೆಲ್ಲ ಏನು ನಾವು ನೋಡುತ್ತಿದ್ದೇವೆ,
ಕಾಲಾನುಗತದಲ್ಲಿ ಈ ಗ್ರಹ ಲೋಕದಲ್ಲಿ ಅಲ್ಲದೆ ಬೇರೆಲ್ಲ ಗ್ರಹದಲ್ಲಿ ಕೂಡ ಅವು ಶಾಶ್ವತವಾಗಿ ಇದ್ದಾವೆ ಅಂತ ಹೇಳ್ತವೆ. ಅಂದ್ರೆ ನಾವು ಇವಾಗ ಈ ಈ ಪುರಾಣಗಳು, ಮಹಾಭಾರತ ಮತ್ತೆ ರಾಮಾಯಣ ಇವೆಲ್ಲ ನಾವು ಏನು ಚರ್ಚೆ ಮಾಡ್ತಾ ಇದ್ವಿ, ಇದೊಂದು ಈ ಗ್ರಹಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲ, ಬೇರೆ ಬೇರೆ ಗ್ರಹಗಳಿಗೆ ಕೂಡ ಇದು ನಡೆಯುತ್ತಾ ಇರುತ್ತೆ. ಉದಾಹರಣೆಗೆ ಬೇಕಾದ್ರೆ ನಾವು ನೋಡ್ಬೋದು, ನಾವು ಈಗ ಶ್ರೀಮದ್ ಭಾಗವತದಲ್ಲಿ ಏನ್ ಓದ್ತೀವಿ ಅದು ವರಾಹ ಅವತಾರ ಇದೆಯಲ್ಲ, ಅದು ಬಂದ್ಬಿಟ್ಟು ಬಿಳಿಯ ವರಾಹ ಅವತಾರ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಗ್ರಹಗಳಲ್ಲಿ ವರಾಹ ಆತರ ಆಗಿದೆ, ಅದು ಬಂದ್ಬಿಟ್ಟು ಕೆಂಪು ವರಾಹ ಅಂದ್ರೆ ರಕ್ತಾವರಾಹ ಅಂತ ಹೇಳ್ತಾರೆ. ಅದನ್ನ ನಾವು ಭಾಗವತದಲ್ಲಿ ನಾವು ತಿಳ್ಕೊಳ್ಬಹುದು. ಅದೇ ರೀತಿ ಈ ಪುರಾಣಗಳು, ಮಹಾಭಾರತ, ರಾಮಾಯಣ ಇವೆಲ್ಲ ಏನಿದಾವೆ ಎಲ್ಲ ಬೇರೆ ಗ್ರಹಗಳು ಕೂಡ ನಡೀತಾ ಇರ್ತವೆ. ಈ ಒಂದು ಬ್ರಹ್ಮಾಂಡದಲ್ಲಿ 33 ಕೋಟಿ ದೇವತೆಗಳು ಏನು ನಿಯಂತ್ರಕರಾಗಿದ್ದಾರೆ ಅಂತ ಹೇಳ್ತೀವಿ ನಾವು. ಈ ಬ್ರಹ್ಮಾಂಡನೇ ಆಗಿರ್ಬೋದು ಅಥವಾ ಈ ದೇಹವನ್ನೇ ಆಗಿರ್ಬೋದು, ಇವೆಲ್ಲ ಏನಾಗುತ್ತೆ, ಈ 33 ಕೋಟಿ ದೇವತೆಗಳು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ. ಈ ಒಂದು ಗ್ರಹದಲ್ಲಿ ಏನು 33 ಕೋಟಿ ದೇವತೆಗಳು ಇದ್ದಾರೆ, ಆ ಎಲ್ಲಾ ದೇವತೆಗಳು ಕೇವಲ ಈ ಲೋಕದ ಗ್ರಹಗಳಿಗೆ ನಿಯಂತ್ರಣವಲ್ಲದೆ ಎಲ್ಲಾ ಜೀವಿಗಳ ಬಗ್ಗೆ ಸಹ ಅವರು ನಿಯಂತ್ರಣವನ್ನು ಹೊಂದಿದ್ದಾರೆ. ಅಂದ್ರೆ ನಾವೇನ್ ಹೇಳ್ತೀವಿ, ಈ ಕಣ್ಣು ಮಿಟುಕಿಸ್ಕೋಪ್ ಕೂಡ ಒಬ್ಬ ದೇವತೆ ಅದಕ್ಕೆ ನಿಯಂತ್ರಣದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಒಂದು ದೇವತೆಯ ನಿಯಂತ್ರಣದಲ್ಲಿ ಈ ಕಣ್ಣು ಕೂಡ, ಅದಕ್ಕೆ ನಿಮಿ ಅಂತ ಹೇಳ್ತಾರೆ. ಅದಕ್ಕೆ ನಿಮಿಷ ಅಥವಾ ನಿಮಿ ಅಂತ ಹೇಳ್ತೀವಲ್ಲ, ಅದು ಕಣ್ಣು ಮಿಟಿಸ್ಕೋದು ನಿಮಿದಕ್ಕೆ ಕೂಡ ಒಬ್ಬ ದೇವತೆ ಕೂಡ ಇರ್ತಾರೆ. ಸೊ ನಾವು ಈ ಭಾಗವತದಲ್ಲಿ ನಾವು ಇನ್ನೂ ಒಂದು ವಿಷಯವನ್ನು ತಿಳ್ಕೊಳ್ಬೋದು. ಏನಂತ ಹೇಳಿದ್ರೆ, ಅದು ಒಂದು ಸಿದ್ಧಲೋಕ ಅನ್ನುವ ಲೋಕದಲ್ಲಿ, ಸಿದ್ಧಲೋಕ ಅನ್ನೋ ಲೋಕದಲ್ಲಿ ಜೀವಿಗಳು ಏನಿದ್ರೆ, ಇರುವಂತಹ ಜೀವಿಗಳು ಯಾವುದೇ ರೀತಿಯ ವಿಮಾನವಿಲ್ಲದ ಕೂಡ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಅವರು ಹೋಗಬಹುದಂತೆ. ಈ ರೀತಿಯಾದ ಗ್ರಹಗಳು ನಮ್ಮಲ್ಲಿ ಇದಾವೆ. ಈ ಪ್ಲಾನೆಟ್ಸ್ ಏನ್ ಹೇಳ್ತೀವಿ ಅವೆಲ್ಲ ಈ ತರ ಇದಾವೆ. ಅಲ್ಲದೆ ಕೇವಲ ಅಕ್ಕಿಗಳಿಗೆ ಅಥವಾ ಪ್ರಾಣಿಗಳಿಗೆ ನಿಯಂತ್ರಕದ ಲೋಕಗಳನ್ನು ಶ್ರೀಮದ್ ಭಾಗವತದಲ್ಲಿ ಅಥವಾ ರಿತುಶಾಸ್ತ್ರಗಳಲ್ಲಿ ಇದ್ದಾರೆ. ಅಂದ್ರೆ ಬರೀ ಹಕ್ಕಿಗಳು ಇರ್ಬೋದು ಅಥವಾ ಪ್ರಾಣಿಗಳಿಗೆ ಇರ್ಬೋದು. ಉದಾಹರಣೆ ನಮಗೆ ಇಲ್ಲಿ ಕೂಡ ನೋಡ್ಬೋದು, ಭೌತಿಕವಾದ ನಮ್ಮ ಈ ಪ್ರಪಂಚದಲ್ಲಿ ನೋಡ್ಬೋದು, ನೀರಿನಲ್ಲಿ ಏನಿರ್ತವೆ, ಮೀನುಗಳು, ಜಲಚರಗಳು ಇರ್ತವೆ, ಭೂಮಿಯ ಮೇಲೆ ಇರ್ತವೆ ಈ ಪಕ್ಷಿಗಳು, ಅಂದ್ರೆ ಆಕಾಶದಲ್ಲಿ ಪಕ್ಷಿಗಳು ಇರ್ತವೆ. ಮತ್ತೆ ಈ ಭೂಮಿಯ ಮೇಲೆ ಈ ಮರಗಳು, ಗಿಡಗಳು, ಈ ನಮ್ಮಂತ ಜೀವಿಗಳು ಇವೆಲ್ಲ ಇರ್ತವೆ. ಅದೇ ರೀತಿ ಬೇರೆ ಬೇರೆ ಲೋಕಗಳಲ್ಲಿ ಕೂಡ ಬೇರೆ ಬೇರೆ ಪ್ರಾಣಿಗಳು, ಪಕ್ಷಿಗಳು ಇರ್ತವೆ ಅಂತ ಶ್ರೀಮದ್ ಭಾಗವತ ಶಾಸ್ತ್ರಗಳಿರ್ತವೆ. ಮತ್ತು ವಿಜ್ಞಾನಿಗಳು ಇದು ಭಾಗವತದಲ್ಲಿ ಇದನ್ನು ಹೇಳಿದ್ದಾರೆ. ಇದು ಒಬ್ಬ ಸಾಮಾನ್ಯ ಮನುಷ್ಯನಾಗ್ಲಿ ಅಥವಾ ವಿಜ್ಞಾನಿಗಳಿಗೆ ಕಂಡುಕೊಳ್ಳುವುದು ತುಂಬಾ ಕಷ್ಟ. ಯಾಕಂದ್ರೆ ಈ ನಮ್ಮಲ್ಲಿ ಈಗಿರುವಂತಹ ವಿಜ್ಞಾನಿಗಳೇನಿದ್ದಾರೆ, ವಿಜ್ಞಾನಿಗಳು ಬೇಡ, ಏನು ಈ ಡಾಕ್ಟರ್ಸ್ ಏನಿದ್ದಾರೆ, ಒಂದು ಸುಮ್ನೆ ಏನಾದ್ರು ಜ್ವರ ಅಂತ ಹೋದ್ರೆ ಅವ್ರು ಏನ್ ಹೇಳ್ತಾರೆ, ಮೊದಲಿನ ಕಾಲದಲ್ಲಿ ಒಂದು ಜಸ್ಟ್ ನಾಡಿ ನೀಡ್ಬಿಟ್ಟು, ನಿಮ್ಗೆ ಇದೇ ಆಗಿದ್ಯಪ್ಪ, ನೀನ್ ಇದನ್ನ ತಗೋ, ಏನು ಅದನ್ನ ತಿನ್ಬೇಡ, ಇದನ್ನ ತಿನ್ಬೇಡ, ಇದು ಒಂದ್ಲಿ ಹಾಲು ಕುಡಿ ಅಥವಾ ಹಾಲು ತಗೋಬೇಡ, ಮೊಸರನ್ನು ಕುಡಿ, ಈ ತರ ಹೇಳ್ಬಿಟ್ಟು ಅದನ್ನ ಸರಿ ಮಾಡ್ಬಿಡ್ತಾ ಇದ್ರು. ಏನೋ ಒಂದು ನಾಡಿ ಹಿಡ್ಬಿಟ್ಟು ಅದನ್ನ ಸ್ಟಡಿ ಮಾಡ್ತಾ ಇದ್ರು. ಆದ್ರೆ ಈಗ ಜಸ್ಟ್ ಹೋಗಿ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ನನ್ಗೆ ಕೆಮ್ಮಿದೆ ಅಂತ ಹೇಳಿದ್ರೆ ಫಸ್ಟ್ ಬರೀತಾರೆ, ಈ ಬ್ಲಡ್ ಟೆಸ್ಟ್ ಮಾಡು, ಆ ಬ್ಲಡ್ ಟೆಸ್ಟ್ ಮಾಡಿ, ಇನ್ನೊಂದು ಬ್ಲಡ್ ಟೆಸ್ಟ್ ಮಾಡಿ, ಇನ್ನೊಂದು ಬ್ಲಡ್ ಟೆಸ್ಟ್ ಮಾಡು ಅಂತ ಹೇಳ್ತಾರೆ. ಆದ್ರೆ ಆ ರೀತಿಯಾದ ವಿಜ್ಞಾನಿಗಳಿಗೆ ಈ ಗ್ರಹಗತಿಗಳು ಏನು, ಏನೇನು ಯಾವ ಕಾಲದಲ್ಲಿ ಹೇಗೆ ಆಗುತ್ತೆ, ಈ ಮಹಾಭಕ್ತರು ಜನಿಸುವಾಗ ಈ ಗ್ರಹಗತಿಗಳು ಹೇಗೆ ಸುಂದರವಾಗಿ ಈಗ ನಾವು ಭಾಗವತದಲ್ಲಿ ಅನುವಾದದಲ್ಲಿ ನೋಡಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾ ಇದ್ರು, ಭಕ್ತರು ಮತ್ತೆ ಭಗವಂತ ಅವತರಿಸುವಾಗ ಈ ನಕ್ಷತ್ರಗಳು, ಗ್ರಹಗತಿಗಳು ಕೂಡ ಅವು ತನ್ನಂತೆ ತಾನೇ ಸುಂದರವಾಗಿ ಮೂಡ್ಕೊಳ್ತವೆ, ಎಲ್ಲನೂ ಅನುಕೂಲಕರವಾಗಿ ಇರ್ತವೆ ಅಂತ ಹೇಳ್ತಾರೆ. ಈಗ ಉದಾಹರಣೆಗಳು ನೋಡ್ಬೇಕಾದ್ರೆ, ಹೀಗೆ ನಮ್ಮ ವಿಜ್ಞಾನದಲ್ಲಿ ಹೇಳಿರುವಾಗೆ ಅಥವಾ ನಮ್ಮ ಶ್ರೀಮದ್ ಭಾಗವತ ಮತ್ತೆ ಇತರ ಶಾಸ್ತ್ರಗಳಲ್ಲಿ ಹೇಳಿರುವಂತೆ, ನಮ್ಮ ಕಣ್ಣಿಗೆ ಅಧಿಷ್ಠಾನ ದೇವತೆ ಬಂದ್ಬಿಟ್ಟು ಸೂರ್ಯ ಅಂತ ಹೇಳ್ತಾರೆ. ಸೂರ್ಯನ ಸಹಾಯದಿಂದ ನಾವು ಎಲ್ಲವನ್ನು ನೋಡ್ತೀವಿ. ಅದೇ ಸೂರ್ಯ ಇಲ್ದಿರೋದ್ರೆ ಕತ್ಲಿನಲ್ಲಿ ನಮ್ಗೆ ಕಾಣುತ್ತಾ? ಏನು ಕಾಣೋದಿಲ್ಲ. ನಾವು ಒಂದು ರೂಮಲ್ಲಿ ಇದ್ದು ಒಂದು ಲೈಟ್ ಆಫ್ ಮಾಡ್ಬಿಟ್ರೆ ಸಾಕು, ನಮ್ ಪಕ್ಕದಲ್ಲಿ ಏನಿದ್ದಾರೆ, ನಮ್ ತಲೆ ಮೇಲೆ ಏನಿದೆ ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಅಷ್ಟು ನಮ್ಗೆ ಕತ್ತಲೆಯಲ್ಲಿ ಇದ್ರಿಂದ ಏನು ಗೊತ್ತಾಗಿಲ್ಲ. ಅದರಿಂದ ಸೂರ್ಯ ಅಧಿಷ್ಠಾನ ದೇವತೆ ಅಂತ ಹೇಳ್ತಾರೆ ನಮ್ಮ ಕಣ್ಣುಗಳಿಗೆ. ಹಾಗೆ ನಮ್ಮ ಮನಸ್ಸಿಗೆ ಅಧಿಪತಿ ದೇವತೆ ಬಂದ್ಬಿಟ್ಟು ಚಂದ್ರ.
ಹೀಗೆ ಅನೇಕ ಪ್ರಾಣಿ ಪಕ್ಷಿಗಳಿಗಾಗ್ಲಿ ಬೇರೆ ಬೇರೆ ಯೋನಿಗಳ ಜನ್ಮ ತೆಗೆದುಕೊಂಡಿದ್ದೀವಿ. ಅದೇ ರೀತಿ ನಾವು ಮನುಷ್ಯ ಯೋನಿಯಲ್ಲಿ ಕೂಡ ಜನ್ಮ ತೆಗೆದುಕೊಂಡಿದ್ದೀವಿ ಅಂತೂ ಗೊತ್ತಾಗುತ್ತಿಲ್ಲ. ಅಂದ್ರೆ ಬೇರೆ ಬೇರೆ ನಾವು ಈ ನಾವು ಏನು ಜೀವಿಗಳಿದ್ದಾವೆ, ಈ ಪ್ರಾಣಿಗಳು ಪಕ್ಷಿಗಳು ಎಲ್ಲರೂ ಒಂದೊಂದು ರೀತಿಯಾದ ಯೋನಿಗಳಲ್ಲಿ ತಮ್ಮ ಏನು ಜನ್ಮವನ್ನು ತೆಗೆದುಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಕರ್ಮದ ಅನುಸಾರವಾಗಿ ಈ ಗ್ರಹಗತಿಗಳು ಹೇಗೆ ಅದ್ರ ಮೇಲೆ ಮೂಡುತ್ತೆ ಅಂದ್ರೆ ಪ್ರಭಾವ ಬೀರುತ್ತೆ ಅಂದ್ರೆ, ನಾವು ಮಾಡುವ ಕರ್ತವ್ಯಗಳು, ನಾವು ಮಾಡುವ ಕರ್ಮಗಳು ಅಂದ್ರೆ ನಾವು ಪುಣ್ಯ ಕರ್ಮಗಳು ಮಾಡಿದಾಗ ನಮ್ಗೆ ಸುಂದರವಾದ ನಾವು ಭಾಗವತ ಪರ್ಪಟ್ಟಲ್ಲಿ ಓದಿದ್ವಿ, ಭಾವಾರ್ಥದಲ್ಲಿ ಓದಿದ್ವಿ, ಹೇಗೆ ನಾವು ಪುಣ್ಯ ಕರ್ಮಗಳು ಮಾಡಿದಾಗ ಅಥವಾ ಭಕ್ತಿ ಸೇವೆಯನ್ನು ಮಾಡಿದಾಗ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ನಾವು ಏನ್ ಮಾಡ್ತೀವಿ, ನಮ್ಮ ಮುಂದಿನ ಜನ್ಮ ಸುಂದರವಾಗಿರುತ್ತೆ, ವಿದ್ಯಾದಿಂದ ಕೂಡಿರುತ್ತೆ, ಮತ್ತೆ ಸುಂದರವಾಗಿ ಇರ್ತೇವೆ ಅಂತ ಹೇಳ್ತಾರೆ. ಮತ್ತೆ ಇನ್ನು ಇದೇ ಗ್ರಹಗತಿಗಳ ಬಗ್ಗೆ ನೋಡ್ತಾ ಹೋದ್ರೆ ರಾಹು ಮತ್ತೆ ಕೇತು ಅನ್ನೋ ಗ್ರಹಗಳು ಏನಿದೆ ಅವು ಮನುಷ್ಯರಿಗೆ ಅಥವಾ ಇತರ ಜೀವಿಗಳಿಗೆ ಬಹಳ ಕೆಡುಕನ್ನು ಉಂಟು ಮಾಡ್ತವೆ. ಮತ್ತೆ ನಾನು ಒಂದು ಲೆಕ್ಚರ್ ಅಲ್ಲಿ ಕೇಳ್ತಾ ಇದ್ರೆ ಚೈತನ್ಯ ಪ್ರಭು ಅಂತ ಅವರು ಹೇಳ್ತಾ ಇದ್ರು, ಏನು ಈ ರಾಹು ಮತ್ತೆ ಕೇತು ಗ್ರಹಗಳು ಏನ್ ಹೇಳ್ತಾರೆ, ಈ ಶಾಸ್ತ್ರಗಳಲ್ಲಿ ಹೇಳ್ತಾ ಇರದಂತೆ ಅವರು ಹಿರಣ್ಯಕಶಿಪುವಿನಿಂದ ಬಂದ ಗ್ರಹಗಳು ಅಂತ ಹೇಳ್ತಾರೆ. ನಾವು ಶಾಸ್ತ್ರಗಳು ಈಗ ತಿಳಿಸ್ತಾ ಇದ್ದಾರಂತೆ. ಈ ಗ್ರಹಗಳು ಏನ್ ಮಾಡ್ತವೆ, ನಮಗೆ ತುಂಬಾ ಕೆಡುಕನ್ನು ಉಂಟು ಮಾಡ್ತವೆ. ಈ ಒಂದು ಗ್ರಹಗಳು ಹೇಗೆ ಸಂಚಲನ ಮಾಡ್ತವೆ ಅನ್ನೋದನ್ನ ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ನಾವು ಈ ಫೀಲ್ಡ್ ಅಂದ್ರೆ ಹೊಲದಲ್ಲಿ ಇರ್ತದಲ್ಲ, ಅವಾಗ ಒಂದು ಗಾಣಿಗೆಗೆ ಕಟ್ಟಿರ್ತಾರೆ, ಏನು ಎತ್ತುಗಳನ್ನ ಕಟ್ಟಿರ್ತಾರೆ. ಒಂದು ಮುಂದೆ ಇರುತ್ತೆ, ಇನ್ನೊಂದು ಇರುತ್ತೆ. ಅಥವಾ ತುಂಬಾ ಜಾಸ್ತಿ ಇದ್ರೆ ಈ ಏನು ಅಕ್ಕಿ ಅದು ಭತ್ತನೆಲ್ಲ ಇದ್ ಮಾಡ್ಲಿಕ್ಕೆ ಜಾಸ್ತಿ ಬೇಕಾದ್ರೆ 2, 3 ಆತರ ಕಟ್ಟಿರ್ತಾರೆ. ಅವು ತಿರುಗ್ತಾ ಇದ್ರೆ ಏನಾಗುತ್ತೆ, ನಮ್ಗೆ ಗೊತ್ತಾಗುತ್ತೆ ಒಂದು ಕಕ್ಷೆ ಒಂದು ಫಸ್ಟ್ ಇರುವ ಎತ್ತೇನಾಗುತ್ತೆ, ಒಂದು ಕಕ್ಷೆಯಲ್ಲೇ ಹೋಗ್ತಾ ಇರುತ್ತೆ, ಎರಡನೇ ಎತ್ತು ಇನ್ನೊಂದು ಕಕ್ಷೆಯಲ್ಲಿ ಹೋಗುತ್ತೆ, ಮೂರನೇ ಎತ್ತು ಇನ್ನೊಂದು ಕಕ್ಷೆಯಲ್ಲೇ ಹೋಗ್ತಾ ಇರುತ್ತೆ. ಅದು ಒಂದು ಏನಾಗುತ್ತೆ, ಒಂದು ಲೈನ್ ಕೂಡ ಅಲ್ಲಿ ಸೃಷ್ಟಿ ಆಗುತ್ತೆ, ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ. ಅದೇ ರೀತಿ ಈ ಈ ಗ್ರಹಗಳು ಏನಿದಾವೆ ಅವೆಲ್ಲ ಒಂದು ಪರಿಧಿಯಲ್ಲಿ ಅಂದ್ರೆ ಒಂದು ಕಕ್ಷೆಯಲ್ಲಿ ಏನೇ ನಡೀತಾ ಇರ್ತವೆ. ಅದಕ್ಕೆ ಕೇಂದ್ರ ಬಿಂದು ಯಾವುದು ಅಂತಂದ್ರೆ ಧ್ರುವ ನಕ್ಷತ್ರ. ಅದಕ್ಕೆ ಕೇಂದ್ರ ಬಿಂದು ಧ್ರುವ ನಕ್ಷತ್ರ. ಧ್ರುವ ನಕ್ಷತ್ರ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಈ ಗ್ರಹಗತಿಗಳೆಲ್ಲನೂ ಅದರ ಕಕ್ಷೆಯಲ್ಲಿ ತೋರಿಸ್ಕೊಳ್ತಾವೆ. ಅದು ಬೇರೆ ಬೇರೆ ಕಕ್ಷೆಗಳಿಗೆ ಅವು ಸಂಚಲಿಸುವುದಿಲ್ಲ. ಅವು ತಮಗೆ ನಿರ್ದಿಷ್ಟವಾಗಿ ಕೊಟ್ಟಿರುವಂತಹ ಕಕ್ಷೆಯಲ್ಲೇ ಅವು ನಡೀತಿರ್ತವೆ. ಅವು ಮತ್ತೆ ಇನ್ನು ಈ ಗ್ರಹಗತಿಗಳು 3 ಗುಣಗಳ ಬದ್ಧವಾಗಿ ಎಲ್ಲಾ ಗ್ರಹಗಳು ಧ್ರುವ ನಕ್ಷತ್ರ ಕೇಂದ್ರ ಬಿಂದುವಾಗಿ ಇಟ್ಟುಕೊಂಡು ಸಂಚಲನ ಮಾಡ್ತವೆ. 3 ಗುಣಗಳ ಬದ್ಧವಾಗಿ ಎಲ್ಲ ಗ್ರಹಗಳು ಇದನ್ನ ನಡೆಸ್ತವೆ, ಅವು ಹೋಗ್ತಾ ಇರ್ತವೆ ಅಂತ ಹೇಳ್ತವೆ. ಈ ಎಲ್ಲಾ ಗ್ರಹಗಳು ಹೇಗೆ ತಿಳಿತಿದ್ದಾವೆ ಅಂದ್ರೆ, ಉದಾಹರಣೆಗೆ ಹೇಳ್ತಾರೆ, ಆಚಾರ್ಯರು ಉದಾಹರಣೆಗೆ ಹೇಳ್ತಾರೆ, ಈ ಗ್ರಹಗಳು ನಮ್ಮ ಇವಾಗ ಮೋಡಗಳು ನೋಡ್ತೀವಿ, ತುಂಬಾ ಎಷ್ಟೋ ಸಾವಿರಾರು ಲೀಟರ್ಸ್ ನೀರು ಅದರಲ್ಲಿ ತುಂಬಿರ್ತವೆ, ಅಂದ್ರೆ ಟನ್ಗಟ್ಲೆ ನೀರು ತುಂಬಿರುತ್ತೆ, ಅವು ಆರಾಮಾಗಿ ಚಲನೆ ಮಾಡ್ತಾ ಇರ್ತವೆ. ಅದೇ ರೀತಿ ಆಕಾಶದಲ್ಲಿ ಈ ಗ್ರಹಗಳು ಎಲ್ಲನೂ ಆಕಾಶದಲ್ಲಿ ನಡೀತಾ ಇದ್ದಾವೆ. ಅವಾಗ ತನಗೆ ತಾವೇ ಏನು ಈ ಧ್ರುವ ನಕ್ಷತ್ರನ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ತಮ್ಮ ಕಕ್ಷೆಯಲ್ಲಿ ಅವು ನಡೀತಾ ಇರ್ತವೆ. ಹಾಗೆ ನಾವು ಈ ಭಾವಾರ್ಥದಲ್ಲಿ ನಾವು ನೋಡಿದ್ವಿ, ಹೇಗೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ರು, ಈ ಗ್ರಹ ಲೆಕ್ಕಾಚಾರಗಳು ಕಾಲ್ಪನಿಕವಲ್ಲ, ಮತ್ತೆ ಅವು ತುಂಬಾ ನಿಯಮಗಳಿಂದ ನಿಯಂತ್ರಿಸುತ್ತವೆ ಅಂತ. ಈ ಜ್ಯೋತಿಷ್ಯ ಲೆಕ್ಕಾಚಾರಗಳಾಗ್ಲಿ ಅಥವಾ ಈ ಗ್ರಹಗತಿಗಳ ಲೆಕ್ಕಾಚಾರಗಳಾಗಿ ಪ್ರಕೃತಿಯ ನಿಯಮಗಳಿಗೆ ಅನುಸಾರವಾಗಿ ನಡೀತಾ ಇರ್ತವೆ. ಹೀಗೆ ಉದಾಹರಣೆಗೆ ನಮ್ಮ ರಾಜ್ಯದ ಕೆಲವೊಂದು ಲಾಸ್ ಇರ್ತವೆ, ಏನೋ ನಿಯಮಗಳಿರ್ತವೆ, ಅದನ್ನು ನಾವು ಪಾಲನೆ ಮಾಡ್ಬೇಕು. ಪಾಲನೆ ಮಾಡಿದ್ರೆ ಇಲ್ದಿದ್ರೆ ಶಿಕ್ಷೆಗಳಾಗುತ್ತೆ. ಅದೇ ರೀತಿ ನಾವು ಈ ಗ್ರಹಗತಿಗಳ ಪ್ರಕಾರ ನಾವು ಅಥವಾ ಈ ನಿಯಮಗಳಿಗೆ ಅನುಗುಣವಾಗಿ ನಮ್ಮ ಕಾರ್ಯಾಚರಣೆಗಳು ಇದ್ದಾಗ ಅವು ಸುಲಭವಾಗಿ ಚೆನ್ನಾಗಿ ಇರ್ತವೆ. ನಾವು ತಪ್ಪು ಮಾಡಿದಾಗ ನಮ್ಮ ಗ್ರಹಗತಿಗಳು ಚೇಂಜ್ ಆಗ್ತವೆ ಅಂತ ಹೇಳ್ತಾರೆ.
ಅದರ ಪ್ರಕಾರನೇ ನಾವು ಮುಂದಿನ ಜನ್ಮದಲ್ಲಿ ಆ ಆ ತುಂಬಾ ಕಷ್ಟಕರವಾಗಿ ನಾವು ಜನ್ಮವನ್ನು ತಾಳಬಹುದು, ಅಥವಾ ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ನಮ್ಗೆ ಅದೇ ರೀತಿಯಾದ ಒಳ್ಳೆಯ ಜನ್ಮಗಳು, ಒಳ್ಳೆಯ ವಿದ್ಯೆ ಇರುವಂತಹ, ಒಳ್ಳೆ ಸಂಪತ್ತು ಇರುವಂತಹ, ಒಳ್ಳೆ ಬ್ರಾಹ್ಮಣ ಕುಟುಂಬದಲ್ಲಿರುವಂತಹ ನಾವು ಅದರಲ್ಲಿ ಜನ್ಮವನ್ನು ತಾಳಬಹುದು ಅಂತ ಹೇಳ್ತಾರೆ. ಮತ್ತೆ ನಾವು ಶ್ರೀಲ ಪ್ರಭುಪಾದರು ಒಂದು ಸಂಸ್ಕಾರಗಳ ಬಗ್ಗೆ ಇದನ್ನು ಚೆನ್ನಾಗಿ ವಿವರಿಸಿದ್ದಾರೆ. ಏಕೆ ಅಂತ ಹೇಳಿದ್ರೆ ಈ ಸಂಸ್ಕಾರಗಳು ಏನಿದಾವೆ ಅವು ತುಂಬಾ ಮುಖ್ಯವಾದವು. ಏನ್ ಹೇಳ್ತಾರೆ, ಮೊದಲು ಬೇರೆ ಯುಗಗಳಲ್ಲಿ ಅಥವಾ ಈ ಸತ್ಯಯುಗ, ತ್ರೇತಾಯುಗ, ದ್ವಾಪಾರ ಯುಗ ಇವೆಲ್ಲ ಇದ್ದಾವಾಗಲ್ಲ, ಅವಾಗ 40 ಸಂಸ್ಕಾರಗಳು ಇದ್ದವು. ಅವು ಅದು ಮಿನಿಮಮ್ 35 ಸಂಸ್ಕಾರಗಳನ್ನ ಅವರು ಆಚರಣೆ ಮಾಡ್ತಾ ಇದ್ರು. ಈ ಕಲಿಯುಗ ಪ್ರೋಗ್ರೆಸ್ ಆಗ್ತಾ ಇರೋಂಗೆ ಕೇವಲ ಈ 16 ಸಂಸ್ಕಾರಗಳು ಬಂದ್ವು. ಅದ್ರಲ್ಲೂ ಕೂಡ ಎಷ್ಟೋ ಜನ ತುಂಬಾ ಸಂಸ್ಕಾರಗಳು ಮಾಡೋದೇ ಇಲ್ಲ. ಅವರು ಕೇವಲ ಇವಾಗ 10 ಸಂಸ್ಕಾರಗಳು ಏನೋ ಅದಕ್ಕೆ ಅಲ್ಲಿಗೆ ಬಂದಿದೆ. ಇನ್ನು ಕೆಲವರಂತೂ ಏನು ಸಂಸ್ಕಾರ ಅನ್ನೋದನ್ನೇ ಏನು ಗೊತ್ತೇ ಇರೋದಿಲ್ಲ ಅವ್ರಿಗೆ. ಉದಾಹರಣೆಗೆ ಹೇಳ್ಬೇಕಂದ್ರೆ 16 ಸಂಸ್ಕಾರಗಳು ಏನಂತ ಹೇಳ್ತಾರೆ ಅಂದ್ರೆ ಗರ್ಭಧಾನ ಸಂಸ್ಕಾರ, ಪುಂಸಾವನ ಸಂಸ್ಕಾರ, ಶ್ರೀಮಂತ, ಮತ್ತೆ ಜಾತಕರ್ಮ, ನಾಮಕರಣ, ನಿಷ್ಕ್ರಮಣ, ಅನ್ನಪ್ರಸನ, ಮುಂಡನ, ಕರ್ಣವೇದ, ಉಪನಯನ, ವಿದ್ಯಾರಂಭ, ಮತ್ತೆ ಸಮವರ್ತನ, ಮತ್ತೆ ವಿವಾಹ, ವಾನಪ್ರಸ್ಥ, ಸನ್ಯಾಸ, ಮತ್ತೆ ಅಂತ್ಯೇಷ್ಟಿ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಪ್ರಭುಪಾದರು ಇದರಲ್ಲಿ ಎಸ್ಪೆಷಲಿ ನಮ್ಗೆ ಗರ್ಭಧಾನದ ಸಂಸ್ಕಾರದ ಬಗ್ಗೆ ಕೆಲವು ಸ್ವಲ್ಪ ನಿಯಮಗಳನ್ನು ಹೇಳಿದ್ದಾರೆ. ಗರ್ಭಧಾನ ಸಂಸ್ಕಾರ ಮತ್ತೆ ಅಥವಾ ವಿವಾಹ ಇವೇನಿದೆ ತುಂಬಾ ಮುಖ್ಯವಾದವು ಅಂತ ಹೇಳ್ತಾರೆ. ಅದು ಎಸ್ಪೆಷಲಿ ನಮ್ಮ ಭಕ್ತರಿಗೆ ಈ 2 ಸಂಸ್ಕಾರಗಳು ತುಂಬಾ ವಿಶೇಷವಾಗಿ ನಾವು ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಭಕ್ತರಿಗೆ ಹುಟ್ಟುವಂತಹ ಮಕ್ಕಳು ಮುಂದಿನ ಪೀಳಿಗೆಯಲ್ಲಿ ಒಳ್ಳೆಯ ಭಕ್ತರಾಗಿರಬೇಕು ಅಂತ ಹೇಳ್ಬಿಟ್ಟು ತುಂಬಾ ಕಡೆಗಳಲ್ಲಿ ಶ್ರೀಲ ಪ್ರಭುಪಾದರು ಈ ಗರ್ಭಧಾನ ಸಂಸ್ಕಾರ ಅನ್ನೋದನ್ನ ಹೇಳ್ತಾರೆ. ಮತ್ತೆ ನಾವು ಈಗಿನ ದಿನಗಳಲ್ಲಿ ನೋಡ್ಬೋದು ಈ ವಿವಾಹ ಅನ್ನೋದು ಹೇಗೆ ಆಗಿಬಿಟ್ಟಿದೆ ಅಂದ್ರೆ ಅವರ ಸಂಪತ್ತನ್ನಾಗ್ಲಿ ಅಥವಾ ಅವರ ಏನು ಅಚೀವ್ ಮಾಡಿದ್ದಾರೆ ಲೈಫಲ್ಲಿ ಅನ್ನೋದನ್ನ ತೋರ್ಸ್ಕೊಡೋದಕ್ಕೋಸ್ಕರ ವಿವಾಹ ಮಾಡೋದ ರೀತಿ ಆಗ್ಬಿಟ್ಟಿದೆ. ಜನಜಂಗಳಿಯಲ್ಲಿ ಅವರ ಏನು ಅವರ ಮೇಲೆ, ಅವರ ಮೈ ಮೇಲೆ ಇರುವಂತಹ ಒಡವೆಗಳನ್ನು ತೋರ್ಸ್ಕೊಳ್ಳೋದಕ್ಕೆ ಆಗ್ಲಿ ತುಂಬಾ ನಾವು ಈ ರೀತಿ ಮಾಡ್ತಾ ಇದ್ವಿ, ಆ ರೀತಿ ಮಾಡ್ತಾ ಇದ್ವಿ, ಒನ್ಲಿ ಅವರ ಪ್ರಶಂಸೆಯನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗ್ಲಿ ವಿವಾಹವನ್ನು ಮಾಡ್ತಾ ಇದ್ದಾರೆ. ಈಗ ಏನ್ ಮಾಡ್ತಾ ಇದ್ರೆ ಆ ವಿವಾಹ ಕೂಡ ಆಗ್ತಾ ಇರೋ ಕೂಡ ಅವ್ರದೇ ಒಂದವಾದ ಚರ್ಚೆಯನ್ನು ಮಾಡ್ತಾ ಇರ್ತಾರೆ. ಅವರ ಭಕ್ತಿಯಲ್ಲಾಗ್ಲಿ ಅಥವಾ ಏನು ಆ ಶುದ್ಧೀಕರಣ ಏನು ಮಾಡ್ತಾ ಇದ್ದಾರೆ, ಇಬ್ಬರು ಒಂದು ಹೆಣ್ಣು ಮತ್ತೆ ಗಂಡು ಅವರ ಶುದ್ಧೀಕರಣವನ್ನು ಮಂತ್ರಗಳನ್ನು ಮಾಡಿ ಏನು ತಿಳಿಸ್ಕೊಡ್ತಾರೆ ಅದ್ರ ಬಗ್ಗೆ ಯಾರಿಗೂ ಗಮನವನ್ನೇ ಇರೋದಿಲ್ಲ. ಆದ್ರೆ ನಮ್ಮ ಇಸ್ಕಾನ್ ನಲ್ಲಿ ಎಷ್ಟು ಸುಂದರವಾಗಿ ನೋಡಿ, ಬೇರೆ ಬೇರೆ ಭಾಷೆ ಇರ್ಬೋದು, ಆದ್ರೆ ಬೇರೆ ಜಾತಿಯಲ್ಲಿ ಹುಟ್ಟಿರ್ಬೋದು, ಯಾರೇ ಇರ್ಬೋದು, ಆದ್ರೆ ಕೇವಲ ಭಕ್ತರಾಗಿರ್ಬೇಕು, ಇಬ್ರು ಭಕ್ತಿಯನ್ನು ಪಾಲಿಸ್ತಾ ಇರಬೇಕು ಅಂತವರನ್ನು ನೋಡಿ ವಿವಾಹವನ್ನು ನಡೆಸ್ತಾರೆ. ಮತ್ತೆ ಏಕೆ ಅಂತ ಹೇಳಿದ್ರೆ ಅವರ ಮನೋಭಾವಗಳು ಒಂದೇ ರೀತಿ ಇರುತ್ತದೆ. ಅವರಿಬ್ಬರ ಮನೋಭಾವಗಳು ಒಂದೇ, ಏನು ಕೃಷ್ಣ ಸೇವೆ ಮಾಡುವುದು, ಭಗವಂತನ ಸೇವೆ ಮಾಡುವುದು. ಆ ತರ ವಿವಾಹಗಳು ತುಂಬಾ ಚೆನ್ನಾಗಿ ಸಂಸ್ಕಾರಗಳು ಏನಂತ ಹೇಳ್ತೀವಿ, ಈ ಗರ್ಭಧಾನ ಸಂಸ್ಕಾರ ಆಗ್ಲಿ ಅಥವಾ ವಿದ್ಯಾರಂಭ ಆಗ್ಲಿ, ನಾಮಕರಣ ಆಗ್ಲಿ. ನಾಮಕರಣ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂತ ಹೇಳಿದ್ರೆ ನಾವು ತುಂಬಾ ಸಲಿ ಈ ಲೆಕ್ಚರ್ಗಳಲ್ಲಿ ಕೇಳಿದೀವಿ. ಏನಂತ ಹೇಳಿದ್ರೆ ತುಂಬಾ ಎಕ್ಸಾಂಪಲ್ ಕೊಡ್ಲಿ. ಏನಂದ್ರೆ ಅಜಾಮಿಲ, ಈ ನಾಮಕರಣವನ್ನು ಕೊಡುವಂತಹ ಹೆಸರು ಯಾವ ರೀತಿ ಇರ್ಬೇಕಂದ್ರೆ ಭಗವಂತನ ಹೆಸರಾಗಿರ್ಬೇಕು. ನಾವು ನೋಡ್ತೀವಲ್ಲ ಅಜಾಮಿಲನ ಸ್ಟೋರಿಯಲ್ಲಿ ಹೇಗಾಗತ್ತೆ, ಅವನು ಕೊನೆ ಕಾಲದಲ್ಲಿ ನಾರಾಯಣ, ಅವನ ಕೊನೆಯ ಮಗನ ಹೆಸರಾಗಿದೆ ನಾರಾಯಣ ಅಂತ ಇರ್ತಾನೆ. ಅದ್ರಿಂದ ಅವನ ಜೀವನ ಉದ್ಧಾರ ಆಗುತ್ತೆ, ಅವನ ಆತ್ಮ ಉದ್ಧಾರ ಆಗುತ್ತೆ, ಮತ್ತೆ ಅವನಿಗೆ ಸೆಕೆಂಡ್ ಚಾನ್ಸ್ ಸಿಗುತ್ತೆ, ಮತ್ತೆ ಭಗವಂತನ ಕಡೆಗೆ ಹೋಗೋದಕ್ಕೆ ಅನುಕೂಲವಾಗುತ್ತೆ. ಇದು ನಾಮಕರಣ ಸಂಸ್ಕಾರ ಅಂತ ಹೇಳ್ತೇವೆ. ಈಗ ನಾವು ಏನ್ ಹೇಳಿದ್ವಿ, ಈ ಸಂಸ್ಕಾರಗಳು ತುಂಬಾ ಮುಖ್ಯವಾದವುಗಳು. ಏನ್ ಹೇಳ್ತಾರೆ ಲಾಸ್ಟ್ಲಿ ಹೇಳ್ತಾರೆ ಪ್ರಭುಪಾದರು, ಒಳ್ಳೆಯ ಹಾಗೂ ಬುದ್ಧಿವಂತ ಜನತೆಯಿಂದ ಮಾತ್ರ ಜಗತ್ತಿನಲ್ಲಿ ಶಾಂತಿ ಅಥವಾ ಮತ್ತು ಸಮೃದ್ಧಿಗಳು ಸಾಧ್ಯ. ಏನಿದೆ ಈ
ಬುದ್ಧಿವಂತ ಜನತೆಯಿಂದ ಅಂದ್ರೆ ಆ ಬುದ್ಧಿವಂತ ಜನತೆ ಯಾರು ಅಂದ್ರೆ ಭಕ್ತರು. ಯಾಕಂದ್ರೆ ಅವರು ಭಗವಂತನ ಸೇವೆಯಲ್ಲಿ ತೊಡಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ಮತ್ತೆ ಅವ್ರಿಗೆ ಮುಂದೆ ಬರುವಂತ ಮಕ್ಕಳನ್ನು ಕೂಡ ಅದೇ ದಾರಿಯಲ್ಲಿ ತೋರಿಸ್ಕೊಳ್ತಾರೆ. ಅದರಿಂದನೇ ಶಾಂತಿ ಯುಕ್ತವಾಗಿರುತ್ತೆ. ಕೇವಲ ಕಾಮಾಸಕ್ತಿಯುಳ್ಳ ಅನಪೇಕ್ಷಿತ ಅವಿವೇಕ ಸಂತಾನದಿಂದ ಕೇವಲ ನರಕ ಮತ್ತೆ ವಿಶ್ವಕ್ಕೆ ಉಂಟಾಗುತ್ತೆ. ನೋಡಿ, ಈ ವಿವಾಹ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳ್ತಾರೆ ಅಂದ್ರೆ, ಅವರು ಕೇವಲ ಅವರು ಇಚ್ಛೆಗೋಸ್ಕರ ಅಥವಾ ಕಾಮಶಕ್ತಿಗೋಸ್ಕರ ಅವರು ವಿವಾಹ ಆದ್ರೆ ಅವ್ರಿಗೆ ಹುಟ್ಟುವಂತಹ ಮಕ್ಕಳು ಕೂಡ ಅದೇ ಆಗಿರ್ತಾರೆ, ನರಕದರ್ಶವಾಗಿರುತ್ತೆ, ಮತ್ತೆ ಈ ಪ್ರಪಂಚ ಎಲ್ಲ ವಿಕ್ಷೋಭೆಯಿಂದ ಉಂಟಾಗಿರುತ್ತೆ. ಅಂತ ಹೇಳ್ಬಿಟ್ಟು ಇಲ್ಲಿಗೆ ನಾನು ಈ ಪ್ರಭುಪಾದರ ಈ ಭಾವಾರ್ಥವನ್ನು, ನನಗೆ ಸ್ವಲ್ಪನೇ ಸಮಯ ಇದ್ದಿದ್ದು, ಇಷ್ಟು ಹೇಳಿ ನಾನು ಈ ಚರ್ಚೆನ ಮುಗಿಸ್ತೀನಿ. ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಬಹಳ ಸುಂದರವಾಗಿ ಹೇಳಿದರು ಪ್ರಭು. ನಿಮ್ಮ ಕ್ಲಾಸ್ ಚೆನ್ನಾಗಿದೆ, ಜಾಸ್ತಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೀವು. ಇಟ್ ಈಸ್ ಫಾರ್ ಅಸ್ ಟು ಡೈಜೆಸ್ಟ್ ಅಂಡ್ ಫಾಲೋ ದಿಸ್. ಯಾರಿಗನ್ನು ಪ್ರಶ್ನೆ ಇದ್ದರೆ ನೀವು ಅನ್ಮ್ಯೂಟ್ ಮಾಡಿಕೊಂಡು ಪ್ರಭುನ್ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭು. ಎಲ್ಲ ಹೇಗೆ ಬ್ರಹ್ಮಾಂಡದಲ್ಲಿ 33 ಕೋಟಿ ದೇವತೆಗಳು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ. ಈ ಎಲ್ಲಾ ಬ್ರಹ್ಮಾಂಡಗಳನ್ನು 33 ಕೋಟಿ ದೇವತೆಗಳು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ಆಮೇಲೆ ಬರೀ ಒಂದು ಕಣ್ಣು ರೆಪ್ಪೆಗೆ ಒಂದು ನಿಮಿ ಅಂತೇಳಿ ದೇವತೆ ಇದೆ ಅಂತೇಳಿ ಹೇಳಿದ್ರಿ ಪ್ರಭು. ನನ್ಗೆ ಒಂದು ಕ್ವಶನ್ ಏನಂತ ಹೇಳಿದ್ರೆ, ಈಗ ಬ್ರಹ್ಮಾಂಡದಲ್ಲಿ ಅಲ್ಲ ಏನ್ ಹೇಳಿದ್ರೆ, ಪೂಜಾರಿಗಳು ನಮ್ಮ ಗ್ರಹಗತಿಗಳು ಚೇಂಜ್ ಆದಾಗ ನಮ್ಗೆ ಕಷ್ಟಗಳು ಬರುತ್ತವೆ ಅಂತ ಹೇಳಿ ನಾವು ಪೂಜೆ ಮಾಡಿಸಿದಾಗ, ಅದು ನಾವು ಪೂಜಾರಿಗಳಿಂದ ಪೂಜೆ ಮಾಡಿಸಿ, ಯಜ್ಞ ಮಾಡಿಸಿ ಅಥವಾ ಹೋಮ ಮಾಡಿಸಿ ಅದನ್ನೆಲ್ಲ ನಿವಾರಣೆ ಮಾಡ್ಬೋದಾ ಅಂತ. ಮಾತಾಜಿ, ಹಳೆ ಯುಗಗಳಲ್ಲಿ ಹೇಗೆ ನಾನು ಹೇಳಿದೆ ಮೊದ್ಲೇ ಈಗ ಇದ್ರಲ್ಲಿ ಹೇಳಿದೆ, ಹಳೆ ಯುಗಗಳಲ್ಲಿ ಏನ್ ಪೂಜಾರಿಗಳಿದ್ರು ಅಥವಾ ಈ ಭವಿಷ್ಯತ್ವವನ್ನು ನುಡಿಯೋರಿದ್ರು, ಅವರು ವೇದಗಳ ಪ್ರಕಾರ ಹೇಳ್ತಾ ಇದ್ರು ಮಾತಾಜಿ. ಆದ್ರೆ ಈಗ ಆ ವೇದಗಳನ್ನು ತಿಳಿದುಕೊಳ್ಳುವಂತಹ ಪ್ರಸಕ್ತಿ ಕೂಡ ಅವ್ರಿಗೆ ಬರೋದಿಲ್ಲ. ಯಾವ್ದೋ ಒಂದೆರಡು ಯೂಟ್ಯೂಬ್ಗಳಲ್ಲಿ ನೋಡ್ತಾರೆ, ಈ ಯೂಟ್ಯೂಬ್ ಅಲ್ಲಿ ಈ ನ್ಯೂಸ್ ಅಲ್ಲಿ ಇದು ಹೇಳಿದ್ರು, ಆ ನ್ಯೂಸ್ ಅಲ್ಲಿ ಇನ್ನೊಂದು ಹೇಳಿದ್ರು, ಅದೆರಡು ಮಿಕ್ಸ್ ಮಾಡ್ಬಿಟ್ಟು ಇವಾಗ ಹೇಳ್ಬಿಡ್ತಾರೆ. ಆ ರೀತಿ ಆದಾಗ ಏನಾಗುತ್ತೆ, ನಮ್ಗೆ ಸುಮ್ನೆ ಅವರು ದುಡ್ಡು ಮಾಡಿದ್ಕೋಸ್ಕರ ಈ ಪೂಜೆಯನ್ನು ಮಾಡಿ ಆ ಪೂಜೆಯನ್ನು ಮಾಡಿ ಇದಾಗುತ್ತೆ ಅದಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಎಲ್ಲರಿಗೂ ಇವಾಗ ಎಲ್ಲ ಭಕ್ತರಿಗೂ ಗೊತ್ತಿರುವಂತೆ, ಈ ಕಲಿಯುಗಕ್ಕೆ ಹರಿನಾಮ ಒಂದೇ, ಬೇರೆ ಏನೂ ಇಲ್ಲ. ಹರಿನಾಮ ಒಂದು ಮಾಡ್ತಾ ಇದ್ರೆ ಸಾಕು. ನಾನು ಇವಾಗ ಶ್ರೀಲ ಪ್ರಭುಪಾದರು ತುಂಬಾ ಲೆಕ್ಚರ್ಗಳಲ್ಲಿ ಹೇಳ್ತಾರೆ, ನೀವು ಕೀರ್ತನೆಯಲ್ಲಿ ತೋರಿಸ್ಕೊಂಡು 2 ಚಪ್ಪಾಳೆಯನ್ನು ತಟ್ತಾ ಇದ್ರೆ ಮಾತ್ರ ಸಾಕು, ನಿಮ್ಮ ಹಸ್ತರೇಖೆಗಳಿರುವಂತಹ ಎಲ್ಲಾ ಕರ್ಮಗಳು ಅದ್ರಲ್ಲಿ ಅಳ್ದೋಗ್ಬಿಟ್ಟು ನಿಮ್ಗೇನಾಗುತ್ತೆ, ಹೊಸ ಭಗವತ್ ಭಕ್ತಿಗೆ ಅನುಕೂಲವಾಗಿ ಏನ್ ಬೇಕೋ ಆ ಗ್ರಹಗತಿಗಳು ಉಟ್ಕೊಳ್ತವೆ ಅಂತ. ಭಕ್ತನಿಗೆ ಆ ರೀತಿ ಚೇಂಜ್ ಆಗುತ್ತೆ ಮಾತಾಜಿ. ನಾವು ಇದು ಸಿಂಪಲ್ ಆಗಿ ನಾವು ಈ ಕಲಿಯುಗದಲ್ಲಿ ನಾವು ಹರಿನಾಮ ಸಂಕೀರ್ತನೆ ಮಾಡ್ತಾ ಇದ್ರೆ ಸಾಕು, ಈ ಭಕ್ತಿ ಪ್ರಚಾರವನ್ನು ಮಾಡ್ತಾ ಇದ್ರೆ ಸಾಕು, ಎಲ್ಲವೂ ಅನುಕೂಲಕರವಾಗಿ ಚೇಂಜ್ ಆಗುತ್ತೆ. ಥ್ಯಾಂಕ್ ಯು ಪ್ರಭು, ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಯಾರನ್ನಿದಾರ? ಬೇಗ ಬೇಗ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು. ಸಂಸ್ಕಾರವನ್ನು ಮಾಡ್ತಾ, ಕೆಲವು ಸಂಸ್ಕಾರಗಳನ್ನು ಅರ್ಥ ಮಾಡ್ಕೊಂತ, ಐ ಥಿಂಕ್ ಯು ಟೋಲ್ಡ್ ರಿಯಲಿ ಡೀಪ್ ನೈಸ್ ಮೆಸೇಜಸ್. ಅಂಡ್ ಇಷ್ಟ ದಿನ ಇದ್ದಿದ್ದಕ್ಕೆ ಸೇರ್ಸ್ಕೊಂಡು ಟೈಮ್ ತಗೊಂಡು ಕ್ಲಾಸ್ ತಗೊಂಡ್ರಿ ಪ್ರಭು. ಲಾಟ್ ಆಫ್ ಪಾಯಿಂಟ್ಸ್. ಥ್ಯಾಂಕ್ ಯು ವೆರಿ ಮಚ್. I was in my mentor's class some years back. So when large gathering happened, and my mentor he boldly announced, Garbhadan Samskar is not something secret. It is to be announced, and various other samskaras also to be properly publicized, and all the citizens, and they are supposed to follow this. Then there is a purity, peace in the society.
So in this way, in this purport, when Parikshit Maharaj has taken birth, the all auspicious moments are there. But in the Lord case, because Janmashtami is coming up, 26th August, and Lord appears, everything, whatever not favorable also will come into the favorable situation. Because this all Lord's creation, Lord can do anything and everything, material, spiritual into material. Anyway, for his devotees, the Supreme Lord will make it everything favorable. So similarly, Parikshit Maharaj has appeared because he has already seen the Supreme Lord in the womb itself. Now automatically he will execute all wonderful activities, which we are going to hear. Very nice, Radha Krishna Premamai Prabhu. You have nicely studied and so many points you have shared. Yes, Okay. ಹರೇ ಕೃಷ್ಣ ಪ್ರಭು, ನಾನು ಒಂದು ಹೇಳೋದು ಮಿಸ್ ಮಾಡಿದೆ ಆಕ್ಚುಲಿ. ಈಗ ರೀಸೆಂಟ್ಲಿ ನಾವು ಏನು ಸಂಸ್ಕಾರ ಮಾಡಿದ್ವಿ ಅದು ನಮ್ಮ ತಂದೆಯ ಸಂಸ್ಕಾರಗಳು, ಅಂತ್ಯೇಷ್ಟಿ ಅಂತ ಹೇಳ್ತೀವಿ. ಈಗಿನ ಕಾಲದಲ್ಲಿ ಸುಮ್ನೆ ತಗೊಂಡು ಹೋಗ್ತಾರೆ, ಉಣಿಸ್ತಾರೆ, ಅದೆಲ್ಲ ಮಾಡ್ತಾರೆ. ಆದ್ರೆ ಅದೊಂದೇ ಕಾರಣ ಅಲ್ಲ. ನಾವು ಅದಕ್ ಮೊದ್ಲು ಏನ್ ಹೇಳ್ತಾರೆ, ಒಂದು ಆತ್ಮ ಈ ದೇಹವನ್ನು ಬಿಟ್ಟಿದ ತಕ್ಷಣ ಇದರಲ್ಲೇ ಪ್ರೇತಾತ್ಮವಾಗಿರುತ್ತೆ. ನಾನು ಈ ಸಂಸ್ಕಾರಗಳನ್ನು ಮಾಡಿದವಾಗ ಅವರು ಏನ್ ಪೂಜಾರಿ ನಮ್ಗೆ ಮಾಡಿಸ್ತಾ ಇದ್ರು, ಅವ್ರಿಗೆ ವಿವರಣೆ ಕೊಡ್ತಾ ಇದ್ರು. ಅವರು ಪ್ರೇತವಾಗಿರ್ತಾರೆ, ಇಮ್ಮಿಡಿಯೇಟು ಇದು ವೈಕುಂಠ ಲೋಕಕ್ಕಾಗ್ಲಿ ಅಥವಾ ನರಕಕ್ಕಾಗ್ಲಿ ಹೋಗೋದಿಲ್ಲ. ಕೆಲವು ದಿನ ತೆಗೆದುಕೊಳ್ಳುತ್ತೆ. ಆ ದಿನಗಳು ನಾವು ಏನ್ ಮಾಡ್ತೀವಿ ಅದೇ ಸಂಸ್ಕಾರಗಳು. ಅದು ಒಂದೊಂದು ರೀತಿಯ ಒಂದೊಂದು ದಿನ ಒಂದೊಂದು ಸಂಸ್ಕಾರ ಇರ್ತದೆ. ಒಂದು ಏನ್ ಹೇಳ್ತಾರೆ, ಅಸ್ಥಿಗಳಿಗೆ ವರ್ಜನೆ ಮಾಡೋದು. ಮತ್ತೆ ಇನ್ನೊಂದು ಏನ್ ಹೇಳ್ತಾ ಇದಂದ್ರೆ, ಈ ಬಂಧಗಳನ್ನ ನಾವು ಬಿಡಿಸ್ಕೊಳ್ಳೋದಕ್ಕೋಸ್ಕರ ಒಂದು ಸಂಸ್ಕಾರ ಮಾಡಿದ್ರು ನಮ್ಗೆ. ಅಲ್ಲಿ ನಾವೇನು ಸ್ಮಶಾನದಲ್ಲಿ ತೆಗೆದುಕೊಂಡೋಗಿ ಹೀಗೆ ನಮ್ಮ ತಂದೆಗೆ ಈ ದಫನ್ ಮಾಡಿದ್ವಿ, ಅಲ್ಲಿ ಕರ್ಕೊಂಡೋಗಿ ಅಲ್ಲೊಂದು ಸಂಸ್ಕಾರವನ್ನು ಮಾಡಿದ್ವಿ. ಏನಂತ ಹೇಳಿದ್ರೆ, ಅಲ್ಲಿ ನಾವು ಏನು ಮಕ್ಕಳಿದ್ದೀವಿ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಇವೆಲ್ಲ ಸಂಬಂಧಗಳಿದಾವಲ್ಲ, ಅದನ್ನ ಕಡಿಸ್ತಾರೆ ಅವರು. ಅದೇಂದ್ರೆ ಅದನ್ನ ಕೊನೆಗೊಳಿಸ್ತಾರೆ. ಅದನ್ನ ಕೊನೆಗೊಳಿಸಿದಾಗ ಈ ಆತ್ಮಕ್ಕೆ ಬಿಡುಗಡೆಗೊಳ್ಳುತ್ತೆ. ಮತ್ತೆ ಅವು ಈ ಅವರ ಕರ್ಮಾನುಸಾರವಾಗಿ ಮುಂದಿನ ಲೋಕಗಳಿಗೆ ಹೋಗ್ತಾರೆ. ಆದ್ರೆ ನಮ್ ತಂದೆದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಮ್ಮ ತಂದೆ ಅವರು ಈ ಅವರ ದೇಹವನ್ನು ಬಿಟ್ಟು ಹೋಗುವಾಗ ಇನ್ಶಿಯೇಟಿವ್ ಆದ ಡಿವೋಟಿ ಅವರ ಮುಂದೆ ಇದ್ರು, ಚಾಂಟಿಂಗ್ ಮಾಡ್ತಾ ಇದ್ರು. ಮತ್ತೆ ಅವರು ಎಷ್ಟು ಸುಂದರವಾಗಿ ನಮ್ಗೆ ಆತರ ಫೀಲೇ ಆಗಿಲ್ಲ. ನಮ್ಮ ತಂದೆ ಫೇಸ್ ನೋಡಿದಾಗ ನಮ್ಗೆ ಆತರ ಫೀಲೇ ಬರ್ಲಿಲ್ಲ. ಅವರು ಈ ದೇಹವನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋ ಫೀಲೇ ಬರ್ಲಿಲ್ಲ. ಅವರ ಮುಖದಲ್ಲಿ ಅಷ್ಟು ಕಳೆ ಇತ್ತು. ಅವರು ಅಷ್ಟು ನೋವನ್ನು ಅನುಭವಿಸ್ತಾ ಇದ್ರು ಕೂಡ ಅವರ ಸಮಯದ ಪ್ರಕಾರವಾಗಿ ಏನ್ ಹೇಳ್ತಾ ಇದ್ರು, ಒಂದು ಪ್ರತಿದಿನ 3 ಅವರ್ 4 ಅವರ್ ಅವರು ಶ್ರೀಮದ್ ಭಾಗವತವನ್ನ, ಭಗವದ್ಗೀತೆಯನ್ನ, ಕೃಷ್ಣ ಬುಕ್ನ ತುಂಬಾ ಜಾಸ್ತಿ ಓದೋರು. ಓದ್ತಾ ಇದ್ರು. ಆ ಟೈಮ್ ಕರೆಕ್ಟ್ ಆಗಿ ಅವರು ಕಣ್ಮುಚ್ಕೊಂಡು ಓದೋದು ಇಲ್ಲ, ಅದ್ರ ಜ್ಞಾನಸು ಪ್ರಕಾರನೂ ನಮ್ಗೆ ಗೊತ್ತಾಗ್ತಾ ಇತ್ತು. ಮತ್ತೆ ಅವರ ಬೆರಳುಗಳು ಶೇಕ್ ಆಗ್ತಾ ಇತ್ತು. ಅಂದ್ರೆ ಆ ಜಪ ಮಾಡ್ತಾ ಇದ್ರು ಕಂಟಿನ್ಯೂಸ್ ಆಗಿ. ಸುಮಾರು 2 ಅವರ್ 4 ಅವರ್ ಕೂಡ ಅವ್ರು ಜಪ ಮಾಡ್ತಾ ಇದ್ರು. ಅದು ನಮ್ಗೆ ಆ ಟೈಮ್ ಕರೆಕ್ಟ್ ಆಗಿ ಅವ್ರು ಯಾವ ಸಮಯದಲ್ಲಿ ಜಪವನ್ನು ಮಾಡ್ತಾ ಇದ್ರು, ಆ ಸಮಯಕ್ಕೆ ಅವ್ರ ಬೆರಳುಗಳಿಗೆ ಈ ತರ ಶೇಕ್ ಆಗ್ತಾ ಇತ್ತು. ಈ ತರ ಹಿಂಗಾಗ್ತಾ ಇತ್ತು, ಬೆರಳುಗಳು ಶೇಕ್ ಆಗ್ತಾ ಇತ್ತು. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಅವರು ಜೀವನದಲ್ಲಿ, ನಾವು ಈ ಜೀವನದಲ್ಲಿ ಹೇಗೆ ನಡ್ಸ್ಕೊಂಡು ಹೋಗ್ತೀವಿ ಅದೇ ರೀತಿಯಾದ ನಮ್ಮ ಕರ್ಮಗಳು ಚೇಂಜ್ ಆಗ್ತಾ ಇರ್ತವೆ. ಚೇಂಜ್ ಆಗಿ ಮುಂದಿನ ಲೋಕಗಳು ನಮ್ಗೆ ಸದೃಶವಾಗಿ ದಾರಿ ಸುಗಮವಾಗುತ್ತೆ ಅಂತ. ಹರೇ ಕೃಷ್ಣ. ಥ್ಯಾಂಕ್ ಯು. Hare Krishna. Thank you, Prabhu. So, even a person who is not born in a good astronomical situation, but Mr. Mahaprabhu benediction is there. If he can raise his hands and chant the holy name of the Lord, sing and dance and honor prasadam, follow 4 regulatory principles, bona fide spiritual masters, diksha, automatically he will go back to Godhead. This is the only benediction available. 10,000 years. We need not take a chance. This life itself, we need to settle the account. Thank you very much. And we were discussing deeply into that astronomical time and other things. Such simple prediction we all have, Prabhu. Very well. Thank you. Yeah.
So this is also called Jatak Samskar. Every one of us also, we should have it, this Jatak Samskar. And the purport Srila Prabhupada says that this every living entity is conditioned by the material energy. However, we have the superior energy connection we have. If we get in touch with the superior energy, which is Krishna consciousness, and automatically his life will have 360-degree turn, and whatever papas he has done, they will be nullified. They will be fried, just like seeds when they are fried. It cannot germinate again. Like that is since also will not we will not have that papa buddhi also to commit. Okay, lot of matter is there with this purport. See, translation is only one line. Prabhupada has given elaborated purport for all of us. Very nice. Srila Prabhupada ki jai. Gandhara Srimad Bhagavatam ki jai. Announcements, please. Hare Krishna.